ಬಹಳಷ್ಟು ಜನರು ಯೇಸುವಿಗೆ ವಿರುದ್ಧವಾಗಿ ನಿಂತಿದ್ದರು ಪ್ರಿಯರೇ, ವಿರುದ್ಧವಾಗಿ ನಿಂತಿದ್ದರು, ವಿರುದ್ಧವಾಗಿ ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಿಂತಿದ್ದರು ಪ್ರಿಯರೇ. ಅದೇ ತರ ಯೇಸು ಕ್ರಿಸ್ತನ ಮಕ್ಕಳಿಗೆ ಕೂಡ ಕೆಲವು ಸರ್ತಿ ಕಷ್ಟಗಳು ಬರ್ತಾವ, ಕೆಲವು ಸರ್ತಿ ಸಂಕಷ್ಟಗಳು ಬರ್ತಾವ, ಕೆಲವು ಸರ್ತಿ ವೇದನೆಗಳು ಬರ್ತಾವ, ಕೆಲವು ಸರ್ತಿ ಅನೇಕ ಸಮಸ್ಯೆಗಳು ಬರ್ತಾವ ಪ್ರಿಯರೇ. ಹಬ್ಬ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಹಬ್ಬ ನಾಳೆ ಸಿಗಲ್ಲ, ಸಿಗ್ತೇನ್ರಿ? ಹಬ್ಬ ನಾಳೆ ಸಿಗ್ತದೆ? ಸಿಗಲ್ಲ. ಇವತ್ತೇ ಹಬ್ಬ. ಹೊಸ ಬಟ್ಟೆ ಇವತ್ತೇ ಹಾಕೋತೇವೆ, ನಾಳೆ ಹೊಸ ಬಟ್ಟೆ ಇರ್ತಾವ ಮೈಮೇಲ ಇರ್ತಾವ, ಹೊಸ ಬಟ್ಟೆ ಮೈಮೇಲೆ ನಾಳೆ ಇರ್ತಾವ, ನಾಳೆಗೆ ಇರಲ್ಲ, ನಾಳೆಗೆ ಹಳೇದಾಗೋತಾವ. 1 ತಿಂಗಳು 2 ತಿಂಗಳ बाद ಹಾಕೊಂಡ್ರೆ ಹೊಸ ಅಂಗಿ ಪ್ಯಾಂಟ್ ಅಂತ ಹೇಳ್ತೇವೆ ಅಂದ್ರ ಯಾಕೆ ಸುಮ್ಮನೆ ಹೇಳ್ತೀವಿ, ಹಳೇದದ, ಹಬ್ಬಕ್ಕೆ ತಗೊಂಡಿದ್ದು ಹಳೇದದ ಅಂತ ಹೇಳ್ತೇವೆ. ಆದ್ರೆ ಹಬ್ಬ ಹಳೇದಾಗೋತದ, ನಮ್ಮ ಮೈಮೇಲೆ ಇರ್ತಕ್ಕಂಥ ವಸ್ತ್ರ ವೈಡರ್ಯಗಳು ಹಳೇದಾಗುತ್ತವ. ನೀವೇನೇ ವಸ್ತ್ರ ಕೊಂಡ್ಕೊಳ್ರಿ ಅದು ಹಳೇದಾಗುತ್ತವ ಪ್ರಿಯರೇ. ಆದ್ರೆ ಯೇಸು ಕ್ರಿಸ್ತನು ಶಾಶ್ವತವಾಗಿರ್ತಂತ್ರಿ. ಯೇಸು ಕ್ರಿಸ್ತನು ಶಾಶ್ವತವಾಗಿರ್ತಕ್ಕಂಥ ದೇವರು, ಶಾಶ್ವತ ಸದಾಕಾಲ ಇರ್ತಕ್ಕಂಥ ದೇವರು. ಎಂದೂ ಯೇಸುವಿನ ಹಳೆ ಆಯ್ತಕ್ಕಂಥನಲ್ಲ. ಮನುಷ್ಯರೊಳಗೆ ಹಳೆಯಾಗೋಯ್ತೇವೆ. ಹುಟ್ಟಿದಾಗ ಸಂತೋಷಕರ ಅದ್ಭುತ ಸಮೃದ್ಧಿಯಿಂದ ಇರ್ತೇವೆ. ಬೆಳೆ ಸಮಯದಲ್ಲಿ ಆ ಕಷ್ಟ ಸಂಕಷ್ಟದಲ್ಲಿ ಬೆಳೆತಕ್ಕಂಥರಾಗಿರ್ತೇವೆ. ಮುಪ್ಪಿನ ಕಾಲದಲ್ಲಿ ನಮ್ಗೆ ಇನ್ನೊಬ್ಬರು ಹೇಳ್ಕೊಂಡು ಇರ್ತಕ್ಕಂಥರಾಗಿರ್ತಾರೆ. ಮುಪ್ಪಿನ ಕಾಲದಲ್ಲಿ ಅಧಿಕಾರ ನಮ್ಮ ಕಡೆ ಯಾರು ಇರಲ್ಲ, ಇನ್ನೊಂದು ಮನುಷ್ಯ ನಮ್ಮ ತೆಗೆದುಕೊಂಡಿರ್ತಾರೆ. ಆದ್ರೆ ಹುಟ್ಟಿದೇವು ಸಂತೋಷದಿಂದ, ಆದ್ರೆ ಹೋಗ್ಲತ್ತಿದ್ದೇವೆ ಕಣ್ಣೀರಿನಿಂದ. ಹುಟ್ಟಿದೇವು ಸಂತೋಷ, ಆದ್ರೆ ಹೋಗುವಾಗ ಕಣ್ಣೀರು ಪ್ರಿಯರೇ. ಆದ್ರೆ ಯೇಸು ಸ್ವಾಮಿ ಕೂಡ ಒಂದು ಕಣ್ಣೀರು ತಾಯಿ ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ, ತಂದೆ ಬಿಟ್ಟಿದ್ದ ಪರಿಸ್ಥಿತಿ ಆಯ್ಸದಲ್ಲಿ. ಎಷ್ಟೋ ಸಿಕ್ಕಿಲ್ಲ ಇರುವುದಕ್ಕಾಗಿ, ನಿಲ್ಲುವುದಕ್ಕಾಗಿ ಎಷ್ಟೋ ಸಿಕ್ಕಿಲ್ಲ, ಎಷ್ಟೋ ಚಳಿ, ಎಷ್ಟೋ ಸಂಕಷ್ಟ, ಎಷ್ಟೋ ಕಣ್ಣೀರು, ಎಷ್ಟೋ ವೇದನೆ. ಆದ್ರೆ ದೇವರು ಉನ್ನತ ಒಂದು ಸ್ಥಾನದಲ್ಲಿ ಭೂಲೋಕ ಸಂತೋಷವನ್ನು ತೆಗೆದುಕೊಂಡು ಬಂದ ಪ್ರೇರೆ. ಅದಕ್ಕೆ ಮತ್ತೆ ಬೇಡ ಸುವಾರ್ತೆ ಇಲ್ಲಿ ನೋಡ್ತೇವೆ ಸ್ಪಷ್ಟವಾಗಿ. ಆತನಿಂದ ಭೂಲೋಕ ಎಷ್ಟೋ ಒಂದು ಸಂತೋಷ ಬಂದಿದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಮತ್ತೆ ಬೇಡ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಅವರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು. ಯಾರು? ಜೋಯಿಸರು, ಪಂಡಿತರು ನಕ್ಷತ್ರವನ್ನು ಕಂಡ. ನಕ್ಷತ್ರ ಹುಟ್ಟಿಕೊಂಡು ನಕ್ಷತ್ರ ಮಾರ್ಗದೊಳಗದ ಆ ನಕ್ಷತ್ರವೊಂದಿಗೆ ನೋಡ್ಕೊಂಡ ಯೇಸು ಕ್ರಿಸ್ತನಿಯ ಮನೆಯ ಹೆಸರನ್ನ ಅಲ್ಲಿ ಆ ನಕ್ಷತ್ರ ನಿರುತ್ತ ಎಂಬುದಾಗಿ ಉದ್ದೇಶಿಸಿಕೊಂಡು ಆ ನಕ್ಷತ್ರ ಹಿಂದೆ, ಅದು ಎಲ್ಲಿ ನಕ್ಷತ್ರ ಎಷ್ಟು ದೂರ ಅದನೋ ಅಷ್ಟು ದೂರ ನಡ್ಕೊಂಡು ಹೋಗಿ ಆ ನಕ್ಷತ್ರ ಯಾವ ಸ್ಥಳದಲ್ಲಿ ಕಂಡರೋ, ಯಾವ ಸ್ಥಳದಲ್ಲಿ ನಿಂತದನೋ ಅಲ್ಲಿ ಆ ಸ್ಥಳದಲ್ಲಿ ಅವ್ರು ನೋಡಿ ಅತ್ಯಂತ ಸಂತೋಷ ಪಟ್ಟರು ಪ್ರಿಯರೇ. ನಕ್ಷತ್ರ ಒಂದು ಬೆಳಕು, ಒಂದು ಬೆಳಕಿಂದ ತುಂಬಿಸಲ್ಪಟ್ಟಿರ್ತಕ್ಕಂಥ ಒಂದು ಮನೆ, ಬೆಳಕಿನ ತುಂಬಿಸಲ್ಪಟ್ಟಂತ ಒಂದು ಪ್ರಾಂತ, ಬೆಳಕಿನ ತುಂಬಿಸಲ್ಪಟ್ಟಿರ್ತಕ್ಕಂಥ ಆ ಸ್ಥಳ ಅವ್ರು ನೋಡಿದ ತಕ್ಷಣ ಅತ್ಯಂತ ಸಂತೋಷ ಪಟ್ಟರು ಪ್ರಿಯರೇ. ಅಂದ್ರೆ ಭೂಲೋಕದಲ್ಲಿ ಕಷ್ಟ ಸಂಕಷ್ಟ ಸಮಾಧಾನ ಇಲ್ಲದವರಿಗೆ ಅವತ್ತಿನ ಕಳೆದ ಅತ್ಯಂತ ಸಂತೋಷ ಕಳೆದ ಪ್ರಿಯರೇ. ಸಂತೋಷ ಯಾವಾಗ ಸಿಗ್ತದೆ ನಮ್ಗ? ಹಬ್ಬದ ದಿನ ಮಾತ್ರ ಬಹಳಷ್ಟು ಸಂತೋಷ ಬರ್ತವೆ ಪ್ರಿಯರೇ. ಹಬ್ಬದಲ್ಲಿ ಕೆಲವರು ಮಾರಿ ಆಗಿರ್ತಕ್ಕಂಥ ಮುದುರ್ಸ್ಕೊಂಡು ಕೊಡ್ತಾರೆ. ಮುದುರ್ಸ್ಕೊಂಡು ಸ್ವಲ್ಪ ಏನೋ ಒಂದು 10 ರೂಪಾಯಿ ವಸ್ತು ಇಸ್ಕೊಟ್ಟಿಲ್ಲ ತಾಯಿ ತಂದೆ ಅಥವಾ ಯಜಮಾನ ಹೆಂಡತಿ ಇಸ್ಕೊಟ್ಟಿದ್ರ ಮುಖ ಮುದುರ್ಸ್ಕೊಂಡು ಕೊಡ್ತೇವೆ ಪ್ರಿಯರೇ. ಒಂಬಲ್ದೇನೆ ಮಗುತ್ತೇವೆ ಹಂಗೆ. ಯಾಕೆ ಬೆಂಕಿ ಬಿಡ್ತಾರೆ, ಮಾರಿ ದಮ್ ಮಾಡ್ಕೊಂಡು ಕೂತಾರ. ನೋಡಿದ್ರೆ ಏನಂತಾರ, ಏನ್ ಮಾಡ್ತಾರೆ? ಹಂಗಸ್ತಾರ. ಪದೇ 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 ಗಂಟೆಗೊಮ್ಮ ಹಂಗಸ್ತಾರ, ಗಂಟೆಗೊಮ್ಮ ಹಂಗಸ್ತಾರ, ಗಂಟೆಗೊಮ್ಮ ಹಂಗಸ್ತಾ ಹೇಳಿಸ್ತಕ್ಕಂಥ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಎಲ್ಲೂ ಯಾರಿಗೂ ಹಂಗಸಿಲ್ಲ, ಹೇಳಿಸ್ತಾರೆ. ಕಡಿಮಿದ್ರು ಕೂಡ ಯೇಸುಸ್ವಾಮಿಗೆ ಇಷ್ಟ ಇಲ್ಲದ್ರು ಕೂಡ ತಾಯಿ ತಂದೆ ಕಷ್ಟಪಟ್ಟು ಯೇಸುಸ್ವಾಮಿಗೆ ಆ ಮನೆಯನ್ನು ಹಾಕಿರಾದ್ರೆ ಆ ಮನೆಯ ಇಷ್ಟವೆಲ್ಲ ಬೆಳಕು ಬರ್ತದೆ. ಅದೇ ತರ ಯಾರು ಕ್ರಿಸ್ತನನ್ನು ಧರಿಸಿಕೊಡುತ್ತಾರೋ ಅವ್ರು ಕೂಡ ಬೆಳಕನ್ನು, ಯಾರು ಕ್ರಿಸ್ತನ ಮಕ್ಕಳಾಗಿ ಜೀವಿಸ್ತಾರೋ ಅವನ ಮೇಲೆ ಕ್ರಿಸ್ತನು ಪ್ರಕಾಶಿಸ್ತಕ್ಕಂಥನಾಗಿರ್ತಾನೆ. ಬೇರೆ ಕತ್ತಲು ಅವರನ್ನು ಮುಸುಕ್ತಕ್ಕಂಥದ್ದು ಅಲ್ಲೇ ಅಲ್ಲ. ಏಮನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 4-5 ವಚನ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕುವುದಿಲ್ಲ ಎಂಬುದಾಗಿ. ನಕ್ಷತ್ರವನ್ನು ಮಧ್ಯರಾತ್ರಿ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರ. ಯಾಕೆ ಸಂತೋಷ ಪಟ್ಟರೆ ಯೇಸು ಕ್ರಿಸ್ತನು ಬೆಳಕಾಗಿದ್ದ ಕಾರಣ ಆ ಪ್ರಾಂತ, ಆ ಮನೆಯೆಲ್ಲ ಬೆಳಕಿನ ತುಂಬಿಸ
ತುಂಬಿಸಲ್ಪಟ್ಟಿದ್ದ ಪ್ರಿಯರೇ. ಕತ್ತಲಲ್ಲಿ ಭಯಂಕರವಾದ ಒಂದು ಕತ್ತಲಲ್ಲಿ ನಕ್ಷತ್ರ ಕಂಡರ ಆ ನಕ್ಷತ್ರ ಆ ಮನೆ ಮೇಲೆ ನಿಂತ ತಕ್ಷಣ ಬೆಳಕಿಂದ ತುಂಬಿಸಲ್ಪಟ್ಟದ. ಅಲ್ಲಿ ನೋಡಿದ ಬಹಳಷ್ಟು ಸಂತೋಷವನ್ನು ಉಳ್ಳವರಾಗಿದ್ದಾರೆ. ಅವ್ರಿಗೆ ಎಲ್ಲಿ ಹಿಡಿದಿಲ್ಲ ಸಂತೋಷ, ಅಷ್ಟು ಸಂತೋಷ ಉಳ್ಳವರಾಗಿದ್ದಾರೆ. ಆದರೆ ಕತ್ತಲಲ್ಲಿ ಅವ್ರು ಒಟ್ಟಿಕೊಂಡು ಬಂದಾರ, ಬೆಳಕನ್ನು ನೋಡ್ಯಾರ. ಆ ಬೆಳಕು ಕತ್ತಲು ಮುಸ್ಕಲಕ್ಕಾಗಿಲ್ಲ ಪ್ರಿಯರೇ, ಕತ್ತಲು ಹಿಡಿಲಕ್ಕಾಗಿಲ್ಲ ಆ ಬೆಳಕಿಗೆ. ಪ್ರಿಯರೇ, ಕ್ರಿಸ್ತನ ಮಕ್ಕಳು ಯಾರಾಗಿದ್ದರು, ಕ್ರಿಸ್ತನನ್ನು ಸೇವಿಸತಕ್ಕಂಥವ್ರು ಯಾರಿದ್ದರು, ಕ್ರಿಸ್ತನಿಗಾಗಿ ಕಾದುಕೊಂಡು ಯಾರಿದ್ದರು, ಅವರು ಬೆಳಕಿನ ಹಿಡಿತಾರೆ. ಬೆಳಕನ್ನು ಧರಿಸಿಕೊಳ್ತಾರ, ಬೆಳಕಿನ ಮಾರ್ಗ ಮಾಡಿದಾರ. ಆ ಬೆಳಕಿನ ಮಾರ್ಗ ಕತ್ತಲಿಗೆ ಮಾರ್ಪಡಿಸ್ತಕ್ಕಂಥ ಒಂದು ಮಾರ್ಗ ಇರ್ತದೆ ಪ್ರಿಯರೇ. ಯಾರು ಕತ್ತಲಿದ್ದಾರೋ ಆ ಕತ್ತಲಿಂದ ತೆಗಿತಕ್ಕಂಥವರಾಗಿರ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ಲೋಕಕ್ಕೆ ಬೆಳಕನ್ನು ಧರಿಸಿಕೊಂಡು ಬಂದ. ಅದೇ ಒಂದು ಬೆಳಕು ಲೋಕದ ಮಾನವರಿಗೆ ಬೆಳೆಗಡೆ ಮತ್ತು ರಕ್ಷಣೆ ಆಗದ ಪ್ರಿಯರೇ. ಯೇಸು ಬಂದಿದ ಕಾರಣ ಲೋಕದ ಜನರಿಗೆ ಅತ್ಯಂತ ಸಂತೋಷ ಸಿಕ್ಕ ಪ್ರಿಯರೇ. ಲೋಕವಿಲ್ಲ ಇವತ್ತು ದಿನ ನೋಡಿ ಹೊರಳದಾಗ ಸೃಷ್ಟಿ ಆದ ಪ್ರಿಯರೇ. ಇವತ್ತು ದಿನ ಹೊರಳು ತುಂಬಾ ಪುರ ಲೈಟ್ನಲ್ಲಿ ತುಂಬಿಸಲ್ಪಟ್ಟಿರುವ ಪ್ರಿಯರೇ. ಮನೆ ಹಿಡ್ಕೊಂಡು ಯಾವ ಕ್ರಿಸ್ತನ ಧರಿಸಿಕೊಂಡರೋ, ಯಾವ ಪ್ರಾಂತ ಕ್ರಿಸ್ತನ ಮಕ್ಕಳಾಗಿದ್ದಾರೋ ಪ್ರಾಂತದಲ್ಲಿ ಆ ಇಸ್ರಾಯೇಲರ ಬೆಳಕಿನಿಂದ ತುಂಬಿಸಲ್ಪಟ್ಟದ ಪ್ರಿಯರೇ. ದೇಶವೆಲ್ಲ, ಪ್ರಪಂಚವೆಲ್ಲ, ವಿಶ್ವವೆಲ್ಲ ಇವತ್ತಿನ ಕ್ರಿಸ್ತನನ್ನು ಆರಾಧಿಸತಕ್ಕಂಥ ಒಂದು ದಿನ ಪ್ರಿಯರೇ. ಕ್ರಿಸ್ತನನ್ನು ಸಂತೋಷದಿಂದ ಸಡಗರದಿಂದ ತುಂಬಿಸಲ್ಪಟ್ಟ ದಿನ. ಲೋಕವೆಲ್ಲ ಬೆಳಕನ್ನು ತುಂಬಿರ್ತಕ್ಕಂಥ ಈ ದಿನ ಪ್ರಿಯರೇ. ಆದರೆ ಯಾರು ಕ್ರಿಸ್ತನ ಮಕ್ಕಳಾಗಿದ್ದರೋ ಅವ್ರು ಮಾತ್ರನೇ ಬೆಳಕಿನವರಿದ್ದಾರೆ. ಕ್ರಿಸ್ತನ ಮಕ್ಕಳಾಗಿ ಇಲ್ಲದರ ಬೆಳಕಿನವರಾಗಿ ನಡೀಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾವ ಕ್ರಿಸ್ತನನ್ನು ಅಂಗೀಕರಿಸ್ತಿರೋ, ಯಾವ ಕ್ರಿಸ್ತನ ಮಕ್ಕಳಾಗಿ ಜೀವಿಸ್ತಿರೋ ಅವರು ಪ್ರತಿದಿನ ಬೆಳಕನ್ನು ಧರಿಸಿಕೊಂಡು ಬೆಳಕನ್ನು ಹಿಡಿದುಕೊಂಡು ಹೋಯ್ತಕ್ಕಂಥವರಾಗಿರ್ತಾರೆ ಪ್ರಿಯರೇ. ಕೆಲವರು ಹಬ್ಬದ ಕ್ರಿಸ್ತರಾಯ್ತಾರೆ ಪ್ರಿಯರೇ. ಹಬ್ಬದ ಕ್ರಿಸ್ತರು ಹಬ್ಬ ಬಂದಾಗೆ ಬೆಳಕು ಧರಿಸ್ತಾರ. ಹಬ್ಬ ಮುಗಿದ ತಕ್ಷಣ ಮತ್ತ ಜೀವನ ಕತ್ತಲಲ್ಲಿ. ಕೆಲವರು ಹೊಸ ಪ್ಯಾಂಟ್ ಹಾಕೊಂಡ್ರಲ್ಲ, 4 ದಿನ ಪೂರ ಮಾಸ ಪೂರ 4 ದಿನ 5 ದಿನ ಪೂರ ಕಂಪ್ಲೀಟ್ಲಿ ಯಾವತ್ತರ ಸಿಕ್ಕದೋ ಇಲ್ಲೋ ಬಟ್ಟೆ ನಪ್ಲೆ 8 ದಿನ ಹಾಕೊಂಡು ಪೂರ ಮಾಸ ಹೋಯ್ತದ ಪ್ರಿಯರೇ. ಹೆಸರು ನಿರ್ಮ ಸರ್ಪ ಹಾಕಿ ಒಗ್ದರು ಕೂಡ ಅದು ಡಾಕ್ಗಳು ನೀರು ಹಾಕಿ ಒದಿಸಿ ಒಗ್ದರು ಕೂಡ ಅದು ನಡೆದು ಯಾರಿವರು ಹಬ್ಬದ ಕ್ರಿಸ್ತವರು. ಹಬ್ಬದ ಕ್ರಿಸ್ತರು ಮಾಡ್ತಾರೆ ಗೊತ್ತದನ್ನ. ಬೆಳಗನ ಸೈತಾನ ಅಧಿಕಾರಕ್ಕೆ ಸಮಯ ಕೊಡ್ತಾರೆ ಪ್ರಿಯರೇ. ಬೆಳಗನ ಹಬ್ಬಕ್ಕಿಂತ ಮುಂಚೆ ಪೂರ ಸಂಪೂರ್ಣವಾಗಿ ಬೆಳಗನ ಸೈತಾನ ಸಮಯ ಕೊಡ್ತಾರೆ ಪ್ರಿಯರೇ. ಯಾಕ? ಈ ಹೊಟ್ಟಿ ನೀನ್ ತಿಂಬಾಗ ಪ್ರಿಯರೇ. ಈ ಹೊಟ್ಟಿ ಇದು ಹೊಸದಾಗಿ ಇರ್ತದೆ ಪ್ರಿಯರೇ, ಹಳೆದಾಗ್ಲಕ್ಕೆ ಸಾಧ್ಯ ಇಲ್ಲ. ಇದಕ್ಕೂ ಏನ್ ಬೇಕು ಸೇವನೆ ಮಾಡ್ತದೆ. ಈಗ ತಿಂತೀರಿ, ನಾಳೆ ತೆಗೆದಾಗ್ತಿರೋ ಪ್ರಿಯರೇ. ಬೆಳಗನ ಹೈದರಾಬಾದ್ ಮತ್ತೆ ರಾತ್ರಿ ಫಂಕ್ಷನ್ ಬಂದಿದ್ದೆವು. 3 ಗ್ರಾಮ ಹುಟ್ಟಿದೆವು. ಎಲ್ಲರ ಮನ್ಯಾಗ ಗುಡಿಸಿ ಬಾಜಿಗೆ ಹೊರಗೆ ಒಲೆಗಳು ಹಚ್ಚಿ 4-5 ಮಂದಿ ಒಲೆ ಮುಂದೆ ಕುಂತು ಯಾರು ಮಾಡ್ತಾರೆ ತೆನ್ನತ್ತಾರೆ, ಯಾರೇ ಇವತ್ತು ಅವರೆಲ್ಲ ಚರ್ಚೆ ಹರತ್ತಾರೆ ಚರ್ಚೆ ಹರತ್ತಾರೆ. ಹೊಟ್ಟಿಗೆ ದೇವ್ರ ವಾಕ್ಯದ ಮನುಷ್ಯರು ಆಹಾರ ಮಾತ್ರ ತಿಂದರ ಬದುಕುವನಲ್ಲ, ದೇವರಿಂದ ಹೊರಡತಕ್ಕಂಥ ಪ್ರತಿಯೊಂದು ಮಾತುಗಳಿಂದ ಬದುಕುತ್ತಾನೆ ಎಂಬುದಾಗ್ತದೆ. ಆ ವಾಕ್ಯ ಮನುಷ್ಯರ ಜೀವದ ಕ್ರಿಸ್ತನ ಮನುಷ್ಯರ ಬೆಳಕಾಗಲ್ಲ. ಆ ಬೆಳಕು ಮನುಷ್ಯರಿಗೆ ಪ್ರಕಾಶ ಕೊಡ್ತಕ್ಕಂಥದ್ದು, ಆ ಬೆಳಕು ಪರಲೋಕದ ಮಾರ್ಗಕ್ಕೆ ಹೋಗ್ತಕ್ಕಂಥದ್ದು. ಆದರೆ ನಾವೇನ್ ಮಾಡ್ತೀವಿ, ಬೆಳಗನ್ನ ಕಳೆದುಕೊಂಡು ಕೆಲವು ಚರ್ಚೆನ ಬಂದು ಮಗ್ತಾರೆ. ಈ ದಿನ ಒಬ್ಬರು ಬಾಕಿ ಕುಂತ ಈ ರಾತ್ರಿ ಎಲ್ಲ ಪೂರ ಕರೆದು ಅದು ಮೈಯೆಲ್ಲ ಮ್ಯಾಲೆ ಅಡ್ಡಿಸಿಡೋದು ಹಂಗಾಗಿ ಹೀಗಾಗಿ ಯಾವ್ದು ನೀವು ಮತ್ತೆ ಬಾಗಿಲು 4 ಮಂದಿ ಡಿಸ್ಟರ್ಬ್ ಆಗಲಿ. ಅವ್ರ ಮಕ್ಕತರ ಚರ್ಚನೆ ಬಂದು ಅವ್ರ ಎಗಳ್ಸ ಮತ್ 4 ಮಂದಿ ಭಾಷಣ, 4 ಮಂದಿ ಅವ್ರಿಗೆ ಮತ್ತೆ ಡಿಸ್ಟರ್ಬ್. ಆದ್ರೆ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಎಚ್ಚರಿಸ್ರಿ. ಲೋಕಕ್ಕೆ ಬೆಳಕು ಬಂದು ಪ್ರಿಯರೇ, ಲೋಕದ ಜನರಿಗೆ ಬೆಳಕು ಬಂದು ಪ್ರಿಯರೇ, ಲೋಕದ ಅಂಧಕಾರದ ದೊರೆತನ ದೇವರು ನಮ್ಮನ್ನು ಲೋಕಕ್ಕೆ ಬಿಡುಗಡೆ ಮಾಡಿದ ಪ್ರಿಯರೇ. ಅದು ನೋಡಿ ಒಂದು ಮಾತು ನಿಮ್ಗೆ ಹೇಳ್ತೆ. ಎಫೆಸದವರಿಗೆ 5ನೇ ಅಧ್ಯಾಯ. ಈ ವಾಕ್ಯ ಯಾವಾಗಲೂ ಹೇಳ್ತೆ, ಯಾಕಂದ್ರೆ ಈ ವಾಕ್ಯ ಬಹಳ ಇಂಟ್ರೆಸ್ಟ್ ಮತ್ತು ಇಷ್ಟವುಳ್ಳ ವಾಕ್ಯ ಪ್ರಿಯರೇ. ಎಫೆಸದವರಿಗೆ 5ನೇ ಅಧ್ಯಾಯ 8ನೇ ವಚನ. ನೀವು ಹಿಂದಿನ ಕಾಲ
ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲೆಂದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿ. ಕ್ರಿಸ್ತನ ಬರೋದಕ್ಕಿಂತ ಮುಂಚೆ ತಾವೇನಾಗಿದೆ ನೋಡಿ. ಹಲ್ಲೆಲೂಯಾ. 400 ವರ್ಷ ಭೂಲೋಕದಲ್ಲಿ ಸಂದೇಶ ಇದ್ದಿಲ್ಲ. 400 ವರ್ಷ ಭೂಲೋಕದ ಜನರು ಅಂಧಕಾರದ ದೊರೆತನದಲ್ಲಿ ಬಿದ್ದೋಗಿದ್ರು. 400 ವರ್ಷ ಭೂಲೋಕದಲ್ಲಿ ಸಮಾಧಾನ ಇದ್ದಿಲ್ಲ, ಶಾಂತಿ ಇದ್ದಿಲ್ಲ. ತನ್ನದೇ ಒಂದು ರಾಜ, ನಾನೇ ಒಂದು ಪ್ರಧಾನಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ತನ್ನ ಇಷ್ಟ, ತನ್ನ ದಾರಿಯನ್ನು ಹಿಡಿದು ನಡೀತಕ್ಕಂಥ ಮನುಷ್ಯರಾಗಿದ್ದ ಪ್ರೇರೆ. ಆದರೆ ಹಿಂದಿನ ಕಾಲದ ಕತ್ತಲಾಗಿದ್ದ ಕಾರಣ ಕ್ರಿಸ್ತನ ಬಂಧನ, ಕ್ರಿಸ್ತನ ಮುಖಾಂತರವಾಗಿ ನಾವು ಬೆಳಕನ್ನು ಧರಿಸಿಕೊಂಡಿದ್ದೇವೆ. ಆದರೆ ಹೆಂಗ್ ಬೇಕಂತ ಬೆಳಕಿನವರಂತೆ ನೋಡಿಕೊಳ್ಬೇಕಂತೆ. ನಮ್ಮ ಜೀವನದಲ್ಲಿ ಬೆಳಕಿರ್ಬೇಕು, ನಮ್ಮ ಮನೆಯಲ್ಲಿ ಬೆಳಕಿರ್ಬೇಕು, ನಮ್ಮ ಕುಟುಂಬದ ಬೆಳಕಿರ್ಬೇಕು, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಬೆಳಕಿರ್ಬೇಕು, ನಾವು ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ಬೆಳಕಾಗಿರ್ಬೇಕು. ಅವರೇ ದೇವರ ಮಕ್ಕಳು. ಇಲ್ಲದೆ ಸುಮ್ಮನೆ ದೇವರ ಮಕ್ಕಳಾಗಲು ಸಾಧ್ಯ ಇಲ್ಲ. ಯಾರಿಗೆ ಬೆಳಕನ್ನು ಧರಿಸಿಕೊಳ್ತಾರೋ, ಯಾರು ಬೆಳಕಿರ್ತದೋ ಅವರು ದೇವರ ಮಕ್ಕಳ ಅಧಿಕಾರ ದೇವರವರು ಸ್ಪಷ್ಟವಾಗಿ ಮಕ್ಕಳು ಬೇಡಿ. 2ನೇ ವರ್ಷದಲ್ಲಿ ನೋಡ್ತಾ ನಾವಲ್ಲಿ ಮೊದಲನೇ ತಿಮೋಥೆಯನಿಗೆ ಮೊದಲನೇ ತಿಮೋಥೆಯನಿಗೆ 1ನೇ ಅಧ್ಯಾಯ, ಮೊದಲನೇ ತಿಮೋಥೆಯನಿಗೆ 1ನೇ ಅಧ್ಯಾಯ 15ನೇ ವಚನ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗ ಕಾರ್ಯಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಅನ್ನೋ ಸದ್ಯ. ಪಾಪಿಯಲ್ಲಿ ನಾನೇ ಮುಖ್ಯನು ಅಂತ ಹೇಳಿ ಅಂದ್ರೆ ಬಾಲ್ಯದ ಸದ್ಯ ನಿಮ್ಮ ಮಾತು ನಾನು ಕೇಳ್ಬೇಕು. ಹೇಳ್ತಾರ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಒಂದ್ಸತಿ ಜೋರಾಗ, ಆ ಪಾಪಿಗಳಲ್ಲಿ ನಾನೇ, ಹೆಣ್ಮಕ್ಕಳು ಆ ಪಾಪಿಗಳಲ್ಲಿ ನಾನೇ, ಗಂಡಸು ಮಕ್ಕಳು ಆ ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು? ಆ ಪಾಪಿಗಳಲ್ಲಿ ನಾನೇ ಮುಖ್ಯನೆಂಬುದಾಗಿ ಅಪೊಸ್ತಲನಾದ ಪೌಲನು ತಿಮೋಥೆಯನಿಗೆ ಒಂದು ಪತ್ರ ಬರೆದಂತೆ. ನಾನು ಕ್ರಿಸ್ತನನ್ನು ಹಿಂಸಿಸಿದ, ಕ್ರಿಸ್ತನ ವಿಷಯದಲ್ಲಿ ಅನೇಕ ಸಭಾಪಾಲಕರು, ಸೇವಕರಿಗೆ, ಸಭೆಗಳಿಗೆ ನಾಶ ಮಾಡಿದ, ನಾನು ಭಯಂಕರವಾಗಿರ್ತಕ್ಕಂಥ ಪಾಪ ಮಾಡಿದ ಎಂಬುದಾಗಿ ಮುಖ್ಯನೆಂಬುದಾಗಿ ಒಪ್ಪಲತನ ಪ್ರಿಯರೇ. ಯಾರಿಂದ ಅವತ್ತು ನೀ ಪಾಪ ಮಾಡಿದ ನಾ ಅಂತ ಮನುಷ್ಯನೇ ಇಲ್ಲ ಅಂತ ಕರೆಕ್ಟ್ ಅಲ್ಲಿ. ನನಗೆ ಫೋನೇ ಇಲ್ಲ ಅವ್ರ ಬಗ್ಗೆ. ಅವ್ನ ಸರಿ ಹೋಗಿದ್ದಿಲ್ಲ, ನನ್ ಫೋನೇ ಇಲ್ಲ. ನೀ ಅಕ್ಕಿ ಸರಿ ಹೋಗಿ ಕಾಣಿಸ್ಲಿಲ್ಲ, ಇಲ್ಲ ನನ್ನ ಫೋನ್ ಯಾರಿಗೆ ನೋಡಿದೋ, ಯಾರು ನೋಡಿದ ನನ್ಗ ಗೊತ್ತೇ ಇಲ್ಲ. ಆದ್ರೆ ಅಪೊಸ್ತಲ ಪೌಲನ ಮನಸ್ಸು ನೋಡ್ರಿ, ಯಾವಾಗ ನಂಬೇನ, ರಕ್ಷಣೆ ಹೊಂದೇನ, ಕ್ರಿಸ್ತನನ್ನು ಧರಿಸಿಕೊಳ್ಳೋಣ, ಯಾವಾಗ ಬೆಳಕು ಹಿಡ್ಕೊಂಡನ, ಆ ಬೆಳಕು ಹಿಡ್ಕೊಂಡಾಗ ಕತ್ತಲಾಗಿರ್ತಕ್ಕಂಥ ಶಬ್ದ ತೆಗೆದುಕೊಂಡಿಲ್ಲ ನನ್ನ ಪ್ರಿಯ, ನಾನು ಪಾಪಿಯಾಗಿದ್ದೆ, ನಾನು ಮುಖ್ಯಸ್ಥನಾಗಿದ್ದ, ಅದರಲ್ಲಿ ನಾನು ಮುಖ್ಯಸ್ಥನಿದ್ದಾಗ ಅದನ್ನು ಒಪ್ಕೊಳ್ಳೋತನ ಪ್ರಿಯ. ನಾವು ಕೂಡ ಕ್ರಿಸ್ತನಲ್ಲಿ ನಾವು ಸೇರಿದೆವು, ರಕ್ಷಣೆ ಹೊಂದಿದ್ರ ನಮ್ಮ ಪಾಪದ ಕಾರ್ಯಗಳೆಲ್ಲ ಬಿಟ್ಕೊಟ್ಟು ಮಾರ್ಪಟ್ಟು ರಕ್ಷಣೆ ಮಾತಾಡೋದು ಎಂಬುದು ಪಾಪದ ಕಾರ್ಯ ಕ್ರಿಯೆಗಳನ್ನು ಮಾಡಕ್ ಸಾಧ್ಯ ಇಲ್ಲ. ಹಬ್ಬದ ಕ್ರಿಸ್ತವರಂತೆ ನಾವು ಜೀವಿಸ್ಲಕ್ಕ ಸಾಧ್ಯ ಇಲ್ಲ ಪ್ರಿಯ. ಕರೆಕ್ಟ್ ಅಂದ್ರೆ ಹಬ್ಬದ ಕ್ರಿಸ್ತವಂತೆ ಜೀವಿಸ್ಬೇಕಾ, ಮತ್ತು ನಾವು ಹೆಂಗ್ ಜೀವಿಸ್ಬೇಕಾ? ಹೊಸ ಅರ್ಪಿದ್ರೆ ಹಬ್ಬನ, ಹೊಸ ಅರ್ಪಿದ್ರೆ ಹಬ್ಬನ ರೀ. ಹಳೆ ಬಟ್ಟೆ ಮೇಲೆ ಹಬ್ಬ ಮಾಡ್ಬೋದು. ಕ್ರಿಸ್ತವರಿಗೆ ಪ್ರತಿ ವಾರ ಹಬ್ಬದ ರೀ, ಪ್ರತಿ ವಾರ ಕ್ರಿಸ್ತನ ಮಕ್ಕಳಿಗೆ ಪ್ರತಿ ವಾರ ಹಬ್ಬದ ರೀ. ಬೀದರ್ದಾಗ ಸಂಡೇ ದಿನ ಖಾಲಿ ಸುಮಾರು 3-4 ಟನ್ ಮಾಂಸ ಎಕ್ಸ್ಟ್ರಾ ಸೇಲ್ ಆದಂತ ಒಂದು ಭಾನುವಾರ 3-4 ಟನ್ ಮಾಂಸ ಎಕ್ಸ್ಟ್ರಾ. ಅಂದ್ರೆ ಎಷ್ಟು? 1 ಟನ್ನಿಗೆ ಎಷ್ಟು? 100 ಅಂದ್ರೆ 1000 1 ಟನ್, 1000 ಕಿಲೋಕ 1 ಟನ್, 30,000 ಕಿಲೋ ಮಾಂಸ ನಮ್ಮ ಬೀದರ್ದಾಗ ಸೇಲ್ ಆಗುತ್ತೆ. 30,000 kg ಮಾಂಸ ಓನ್ಲಿ ನಮ್ಮ ಬೀದರ್ದಾಗ ಸೇಲ್ ಆಯ್ತು. ಚಿಕನ್ ಬಂತು, ಮಟನ್ ಬಂತು, ಸಣ್ಣದು ದೊಡ್ಡದು, ಫಿಶ್ ಎಲ್ಲನೇ. ಅಂದ್ರೆ ಪ್ರತಿಯೊಂದು ಮನುಷ್ಯರಿಗೆ ಆ ದಿನ ನಮ್ಮ ಪ್ರತಿಯೊಂದು ಭಾನುವಾರ ಹಬ್ಬನೇ ಇದೆ ಪ್ರಿಯರೇ. ಕರೆಕ್ಟ್ ಇದ್ರೆ ನಾವು ಬರ್ತೀರಿ, ಕರೆಕ್ಟ್ ಅಂದ್ರೆ ನಾವು ಬರ್ತೀರಿ. ಬುಧವಾರ ಬೆಳೆಸ್ತಾರೆ, ಚಿಕನ್ ಮಟನ್ ಆಗ್ತದ, ಭಾನುವಾರ ಬಿರಿಯಾನಿ ನಡೀತದ ಪ್ರಿಯರೇ.
ಕರೆಕ್ಟಾ? ಬಿರಿಯಾನಿ ಭಾನುವಾರ ಬೆಳಗನ ಪಾಪ ಅಕ್ಕ ತಂಗಿಯರೆಲ್ಲರೂ ತಾಯಿಯರು ಕರೆದು ಆಯಾಸದಿಂದ ಕೂಡ್ತಾರ. ಎಲ್ಲರ ಪ್ಲೇಟ್ದಾಗ ನಾಲ್ಕು ತುಕಡಿಗಳೆಲ್ಲ ಹಾಕ್ತಾರೆ. ಯಾವ ತುಕಡಿ? ಕಡ್ದಿನ ಕೋಡ್ಬಳಿ, ಕರ್ಜೆಕಾಯಿ, ಮತ್ತ ಇನ್ನೇಂತಾರಲ್ಲ ಏನ್ ಕರ್ಜೆಕಾಯಿ, ಮತ್ತೇನಂತಾರ ಕಾಯಿ ಹೋಳಿಗೆ, ಡೋನಸ್, ಬಿಸ್ಕಿಟ್ ಎಲ್ಲ ಬಹಳ ಪ್ರಯಾಸ ಪಡ್ತಾರ, ಬಹಳ ಕಷ್ಟ ಪಡ್ತಾರ. ಅದ್ರಲ್ಲಿ ಒಂದು ರುಚಿ ಆಗಿಲ್ಲ ಅಂದ್ರ ಏನಂತರಿ ಬಯಸ್ಕೊತಾರ. ಒಂದು ರುಚಿಯಾಗಿಲ್ಲ ಒಂದು ರುಚಿಯಾಗಿಲ್ಲ ಅಂದ್ರ ಆ ರುಚಿ ಆಗಲ ಪದಾರ್ಥದಿಂದ ಖಾಲಿ ಬಯಸ್ಕೊಂಬಂದಿರ್ತ ಮತ್ತೇನಿರಲ್ಲ. ನಾ ಹೇಳಿದ ಮೆಟ್ರೋಲ್ ಎಲ್ಲ ತಂದ್ಕೊಟ್ಟಿದ್ದಾನ, ಆಕಿ ಮೆಟ್ರೋಲ್ ಎಲ್ಲ ತಂದ್ಕೊಟ್ಟಿದ್ದಾನ, ಎಲ್ಲ ತಂದ್ಕೊಟ್ಟಿದ್ದ. ಇದು ಬರಬರಿ ಆಗಿರುತ್ತೆ, ಇದು ಬರಬರಿ ಆಗಿರುತ್ತೆ. ಈಗ ನೋಡ್ರಿ ಅಕ್ಕದು ಮನೆಗೆ ಹೋಗ್ಬರ ಕಂಗಳ ತಂಗಿ ಎಲ್ಲ ಒಡೆದೈತವ್ರಿಗೆ ಡಾಪ್ ಹೋಯ್ತವಪ್ಪರ. ಏಟ್ ಮಾಡಿದ್ರೆ ಮೀಟ್ ಅದ ಈಟ್ ರುಚಿ ಅದ. ಇದಕ್ಕಿನ್ನ ರುಚಿ ಯಾವತ್ತಿ ಮಾಡ್ಕೊಡ್ತಾರೆ ಇವನಿಗೆ. ಅವ್ರ ಹೋಗ್ ಮಾಡ್ಯಾಳ, ಅವ್ರ ಅಕ್ಕದಂಗೆ ಮಾಡ್ಕೊಟ್ರೆ. ನಾ ಮಾಡಿದ ಬೆಳಗನ ಮಾಡಿದ ಏನ್ ಮಾಡಿದ್ದ? ಈ ಬೆಳಗನ ಕರ್ದಿದಿ, ದೇವ್ರ ಆಲಯಕ್ಕೆ ಸಮಯ ಕೊಟ್ಟಿಲ್ಲ, ಮನೆ ಹೋದ ತಕ್ಷಣ ಬಯಸ್ಕೊಟ್ಟಿಲ್ಲ. ಕರ್ದಿದಿ, ದೇವ್ರ ಆಲಯಕ್ಕೆ ಸಮಯ ಕೊಟ್ಟಿಲ್ಲ, ದೇವ್ರ ಅವಕಾಶ ಕೊಟ್ಟಿಲ್ಲ, ಮನೆ ಹೋದ ತಕ್ಷಣ ಗಂಡ ಅಥವಾ ಯಜಮಾನ ಅಥವಾ ಕುಟುಂಬ ಹಿರಿಯರು ರುಚಿ ನೋಡ್ಯಾರ. ಆ ರುಚಿ ನೋಡಿ ತಿಳ್ಕೊಂಡು ಏನ್ ಮಾಡ್ಯಾರ? ಅದಕ್ಕೆ ಹಾಡದ ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ರುಚಿ ನೋಡಿ ತಿಳಿದುಕೊಂಡೆ ಯೆಹೋವಾ ಉತ್ತಮನೆಂದು. ಆತನ ರುಚಿ, ಊಟದ ರುಚಿ ಬೇಡ ಪ್ರಿಯರೇ, ಶರೀರಕ್ಕೆ ಸಂಬಂಧಪಟ್ಟಂತ ರುಚಿ ಬೇಡ. ಕ್ರಿಸ್ತನಲ್ಲಿ ಇರ್ತಕ್ಕಂಥ ರುಚಿಯನ್ನು ನೋಡಿ ತಿಳ್ಕೊಂಡು ಅಪೊಸ್ತಲನಾದ ಪೌಲನು ಕ್ರಿಸ್ತನ ರುಚಿ ನೋಡೋಣ, ತಿಳ್ಕೊಳ್ಳೋಣ, ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಕೊಟ್ಟು ನಾ ಮುಖ್ಯಸ್ಥನಾಗಿದ್ದ ಆ ದಿನ ಈ ದಿನ ಆತನ ಸುವಾರ್ತೆಯನ್ನು ಪ್ರಕಟಿಸತಕ್ಕಂತನಾಗಿದೆ ಎಂಬುದಾಗಿ ಆತನ ಸಂದೇಶ ಕೊಡ್ತಕ್ಕಂತನಾಗಿದ್ದನು ಪ್ರಿಯರೇ. ಅದಕ್ಕೆ ಮೊದಲನೇ ತಿಮೋಥೆಯ 1:14 ಈ ರೀತಿ ಮಾತಾಡೋದನ್ನ, ನಮ್ಮ ಕರ್ತನ ಕೃಪೆಯು ಅತ್ಯಧಿಕವಾಗಿದ್ದು ಕ್ರಿಸ್ತು ಯೇಸುವಿನಲ್ಲಿ ಇರುವ ನಂಬಿಕೆಯನ್ನು ಪ್ರೀತಿಯನ್ನು ನನ್ನಲ್ಲಿ ಉಂಟು ಮಾಡಿತ್ತು. ನಿಮ್ಮಲ್ಲೇಬೇಕು? ಕ್ರಿಸ್ತನಲ್ಲಿರ್ತಕ್ಕಂಥ ನಂಬಿಕೆ, ಕ್ರಿಸ್ತನಲ್ಲಿರ್ತಕ್ಕಂಥ ವಿಶ್ವಾಸ, ಆತನಲ್ಲಿರ್ತಕ್ಕಂಥ ಕೃಪೆ, ಆತನಲ್ಲಿರ್ತಕ್ಕಂಥ ಒಂದು ಪ್ರೀತಿ, ಮಮತೆ, ಕರುಣೆ, ದಯ ನಿಮ್ಮೊಳಗಿರ್ಬೇಕು. ಇದು ಯಾರ ಒಳಗ ನೆಲೆಗೊಂಡಿರ್ತದೋ ಅವರು ಕ್ರಿಸ್ತನ ಮಕ್ಕಳಾಗುವ ಅಧಿಕಾರವನ್ನು ದೇವರು ಸ್ಪಷ್ಟಪಟ್ಟನು. ಪ್ರೀತಿ ನಿಮ್ಮೊಳಗೆ ನೆಲೆಗೊಂಡಿರ್ಬೇಕು. ಕ್ರಿಸ್ತನ ಪ್ರೀತಿ ಮಮತೆ ನಿಮ್ಮೊಳಗೆ ಇಲ್ಲಂದ್ರ ನೀವು ಎಷ್ಟು ಏನ್ ಮಾಡ್ತಾ ಬಿಡಲ್ಲ ಬೆಳ್ತದ ಪ್ರೀತಿ. ಎಷ್ಟು ಬೆಳಗನ್ನ ನೀವು ಏನ್ ಮಾಡೋದು, ಬೇಗನ ಮಾಡೋದು, ತಿಂಗಳಿಲ್ಲ, ವಾರ ಇಲ್ಲ, ಗಂಟೆ ಇಲ್ಲ, ವರ್ಷ ಎಲ್ಲ ಕೂಡ ನೀವು ಪ್ರಯಾಸ ಪಟ್ಟಿದ್ ಕೂಡ ಬೆಳ್ತದ ಪ್ರೀತಿ. ಕ್ರಿಸ್ತನ ನಿಮ್ಮ ಪ್ರಯಾಣದಲ್ಲಿ ಕ್ರಿಸ್ತನ ಇಲ್ಲದ್ರ ನೀವು ಮಾಡಿದೆಲ್ಲ ಬೆಳ್ತದ ಪ್ರೀತಿ. ಮಾತಾಡ್ತೀನಿ ನಿಮ್ಗ, ಪರಲೋಕದಿಂದ ಯೇಸ್ವಾಮಿ ಒಂದು ಬಸ್ ಕೊಟ್ಟನ, ಪರಲೋಕದ ಟಿಕೆಟ್ ಎಲ್ಲರಿಗೂ ಕೊಟ್ಟನ. ಪರಲೋಕದಿಂದ ಯೇಸ್ವಾಮಿ ಒಂದು ಬಸ್ ಕೊಟ್ಟನ, ಬಸ್ಸಿನ ಟಿಕೆಟ್ ನಮ್ಮೆಲ್ಲರಿಗೂ ಕೊಟ್ಟನ. ಯಾರು ಸಮಯದಲ್ಲಿ ಆ ಬಸ್ಸಿನ ಬರಕ್ಕಿಂತ ಮುಂಚೆ ರೋಡಿ ಬಂದಿದ್ದಾರೋ ಅವ್ರು ಮಾತ್ರನೇ ಆ ಬಸ್ಸಿನಾಗ ಪ್ರವೇಶಿಸ್ತಾರೆ. ಸಮಯ ಸ್ವಾಮಿ ಜರ್ರ ಸ್ವಾಮಿ ಬಲಿ ಮೇಲೆ ಜರ್ರ ಇಟ್ಟಿದ ನೀರು ಜರ ಒಂದು 10 ನಿಮಿಷ ಬಸ್ ನಿಲ್ಲಿಸಿ, ಡ್ರೈವರ್ 10 ನಿಮಿಷ ಬಸ್ ನಿಲ್ಲಿಸಿ, 10 ನಿಮಿಷ ನಾನು ರೆಡಿಯಾಗಿ 10 ನಿಮಿಷ ಡ್ರೈವರ್ ಅಂತ ಅಮ್ಮ ಈ ಬಸ್ 10 ನಿಮಿಷ ನಿಂತಿರ್ತಕ್ಕಂಥದ್ದು ಅಲ್ಲ. ಬ್ರದರ್ ಹೇಳ್ತಾರ, ಸರ್ ಡ್ರೈವರ್ ಸಾಬ್ರೆ ನಿಮ್ ಕೈ ನೋಡ್ತೇವ್ರಿ, ನಿಮ್ ಕೈ ನಿಮ್ ಕಾಲ್ ಬಿಡ್ತೇವ್ರಿ, ಬಹಳ ಕಷ್ಟ ಪಟ್ಟಿದ್ದೇವ್ರಿ, ಬಹಳ ಪ್ರಯಾಸ ಪಟ್ಟಿದ್ದೇವ್ರಿ, ಲೋಕದಾಗ ಬಹಳಷ್ಟು ಹೆಣ್ಣು ಮಾಡಿದೇವ್ರಿ ನಾವು, ಆದ್ರೆ ಒಂದು 10 ನಿಮಿಷ ನಿಂದೇವ್ರಿ, ನಾ ಖಾಲಿ ಬಟ್ಟೆ ಹಾಕೊಂಡ್ ಬರ್ತಾವ 10 ನಿಮಿಷ ರೆಡಿ ಆಗಿ ಬರ್ತಾರೆ ಅಂತ ಹೇಳಿ ಅಲ್ಲತನ ಅಂತ ಹೇಳಿ ಆ ಬ್ರದರ್ ಆ ಸೋದರಿ ಹೇಳ್ತಾನ, ಪರಲೋಕದ ಡ್ರೈವರ್ ಹೇಳ್ತಾನೆ, ಗೊತ್ತದನ ನೀನು ಈ ಸ್ಥಳಕ್ಕೆ ಸೇರಿದವನು ಅಲ್ಲ, ಇದು ಸಂಬಂಧಪಟ್ಟವನು ಅಲ್ಲ, ಒಂದೊಡೆ ಸಂಬಂಧಪಟ್ಟವನಾಗಿ ಇರ್ತಿ ಅಂದ್ರ ಆ ಬಸ್ಸಿನ ಟಿಕೆಟ್ ನೀನು ಒಳಗದ, ಆ ಬಸ್ಸಿಗಾಗಿ ನೀ ಎದುರು ನೋಡ್ತಿರುವಂತನಾಗಿ ಇರ್ತೀವಿ. ಎರಡು ಮಕ್ಕಳು ಬಸ್ ಪಾಸ್ ನಿಮ್ಗೆ ಇರ್ತದ, ಬಸ್ ಪಾಸ್ ಇರ್ತದ, ಬಸ್ ಸ್ಟ್ಯಾಂಡ್ ದಾಗ ಬಸ್ ಬಂದ ತಕ್ಷಣ ಹ್ಯಾಂಗ್ ಓಡ್ತೀರಿ, ಹ್ಯಾಂಗ್ ಓಡ್ತೀರಿ? ಸೀಟ್ ಹಿಡಿಯಕ್ಕಾಗಿ ನಾ ಹೊಡ್ದ ನೀ ಹೊಡ್ದ, ನಾ ಮುಸಂಡಿ ನೀ ಮುಸಂಡಿ,
ಆಕಣ್ಣು ಕಿಕ್ಕಣ್ಣು ಹಾಂಗ್ ಹಿಂಗ್ ಬಾಲ್ದ ಯಾರ ಬಂದ್ ದಕ್ಕಡದಂದ್ರ ಅವ್ನಿಗೆ ಬೈಕೋತ ಒಳಗೆ ಇರ್ಕೋತ ಆಕಿ ಬೈಕೋತ ಒಳಗೆ ಇರ್ಕೋತ ಹಾಂಗ್ ಹಿಂಗ್ ಅನ್ಕೋತ ಧಕ್ಕ ಮುಕ್ಕಿದಾಗ ಹೊಡೆದು ಕೆಲವು ಸತಿ ಅರ್ಬಿ ಹಿಡ್ದೈತವ, ಕೆಲವು ಸತಿ ಬ್ಯಾಗ್ ಹಿಡ್ದೈತದ, ಕೆಲವು ಸತಿ ಪೆನ್ ಬಿದ್ದೈತದ, ಕೆಲವು ಸತಿ ಏನೇ ಬೀಳ್ತದ. ಧಕ್ಕ ಮುಕ್ಕಿದ ಬಸ್ಸಿನಾಗ ಲೋಕದ ಬಸ್. ಆದ್ರೆ ಪ್ರಿಯರೇ, ಪರಲೋಕದ ಬಸ್ಸು ಸಾಧಾರಣ ಬಸ್ ಅಲ್ಲ. ಪರಲೋಕದ ಟಿಕೆಟ್ ಉಳ್ಳವರಾಗಿದ್ರಿ, ಸಾಧಾರಣ ಬಸ್ ಅಲ್ಲ, ಸಾಧಾರಣ ಟಿಕೆಟ್ ಅಲ್ಲ. ಆ ಪರಲೋಕದ ಡ್ರೈವರ್ ಸಾಧನವಲ್ಲ, ನಿಮ್ಮನ್ನು ಸೇರಿಸಿಕೊಳ್ಳತಕ್ಕಂಥನು, ನಿಮ್ಮನ್ನು ಸುಖವಾಗಿ ಪ್ರಯಾಣದಲ್ಲಿ ತೆಗೆದುಕೊ ಹೋಗ್ತಕ್ಕಂಥನು. ಆ ಬಸ್ಸಿಗಾಗಿ ನೀವು ವೇಟ್ ಮಾಡ್ಕೊತಿರ್ಬೇಕು ಹೊರತು ಆ ಬಸ್ ನಿಮ್ಗಾಗಿ ವೇಟ್ ಮಾಡ್ಲಕ್ಕ, ಆ ಬಸ್ ನಿಮ್ಗಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನ ಪ್ರೀತಿ, ಆತನ ನಂಬಿಕೆ, ಆತನ ವಿಶ್ವಾಸ, ಆತನ ಮಮತೆ, ಆತನ ಕೃಪೆ ಅತ್ಯಧಿಕ ಇವೆಲ್ಲ ನಿಮ್ಮ ಒಳಗೆ ಇರುವುದಾದರೆ ಪರಲೋಕದ ಬಸ್ಸಿನಲ್ಲಿ ನೀವು ಸ್ಪಷ್ಟವಾಗಿ ಪ್ರಯಾಣಿಸ್ತೀರಿ. ಯಾವುದು ಕುಂದು ಕೊರೆದ ಸಮಸ್ಯೆ ಬರಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಾರ್ಗದಲ್ಲಿ ಚಾ ಸಿಗ್ತದ, ಮಾರ್ಗದಲ್ಲಿ ಸ್ನಾಕ್ಸ್ ಐಟಮ್ ಸಿಗ್ತದ, ಮಾರ್ಗದಲ್ಲಿ ಊಟ ಸಿಗ್ತದ, ಮಾರ್ಗದಲ್ಲಿ ಎಲ್ಲ ಸಿಗ್ತದೆ. ಎಲ್ಲಕ್ಕಿಂತ ಉತ್ತಮ ಅದ್ಭುತ ಪರಲೋಕದ ಬಸ್ ಏರ್ದಿರಂದ್ರ ನಿಮಗ ನಿತ್ಯ ಜೀವ ಸಿಗ್ತದ. ಅದರಿಂದ ಯಾವುದು ಹಸುವೆ ಇರಲ್ಲ, ಯಾವುದು ಕುಂದು ಕೊರತೆ ಸಮಸ್ಯೆ ಇರಲ್ಲ, ಏನಿಲ್ಲ ಸಾಧ್ಯ ಇಲ್ಲ. ಸಬ್ರೆ ಬಸ್ ಧಾಬದಲ್ಲಿ ಇರ್ತದೆ ಅಂತ ಅವ್ರನ್ನ ಕೇಳ್ತಿರ್ಬೋದು. ಮಾರ್ಗದಾಗ ಆಕಾಶದಾಗ ಧಾಬಾಗಿನ ಕಟ್ಟಿರ್ತಾರೆ, ನಾವು ಉಳ್ಳಕ್ಕೆಲ್ಲ ಹ್ಯಾಂಗ ಮತ್ತು ನಾನು ಅಡಿಗೆ ಅಂದ್ರೆ ಮನೆ ನಾವು ರಾತ್ರಿ ಎಲ್ಲ ಬೆಳಗ್ಗೆ ಕರ್ಕೊಂಡು ಮಾಡ್ಕೊಂಡ್ ಬಂದೆ, ಅದನ್ನ ಕರ್ಕೊಂಡ್ ಬರ್ಬೇಕಾ ಹಂಗ ಅಂತ ಕೇಳ್ತಿರ್ಬೋದು. ಸಿಗ್ತದ, ನಿಮ್ಗೆಲ್ಲ ಸಿಗ್ತದ. ಮದ್ವೆ ಬಹಳ ಕಳವಳಪಟ್ಟು ಗಂಟಿನಾಗ ಕರ್ಕೊಂಡ್ ಬರ್ಲಕ್ ಹೋದಿರಂದ್ರ ಪರಲೋಕದ ಬಸ್ ನಿಮ್ಮಿಂದ ಹೋಯ್ತ್ರಿ. ಅದಕ್ಕ ಎಲ್ಲಕ್ಕಿಂತ ಮೇಲು ಉತ್ತಮ ಅದ್ಭುತ ಪರಲೋಕದ ಬಸ್ಸಿನ ಒಳಗೆ ಇರುವಂತ ಪ್ರಯತ್ನ ಪಡ್ರಿ. ಎಷ್ಟು ಧಕ್ಕಮುಕ್ಕಿದ್ದೀರೇನೋ ಹ್ಯಾಂಗಿದ್ರು ಕೂಡ ಸಮೃದ್ಧಿಯಿಂದ ಸಂತೋಷ ಉಳ್ಳವರಾಗಿದ್ದು ನೀವು ಪರಲೋಕದ ಬಸ್ ಇದ್ದೀರಿ ಅಂದ್ರ ಬಹಳ ಸಂತೋಷ, ಅದ್ಭುತ. ಮೂರನೇ ವಿಷಯದಲ್ಲಿ ನಾನು ನಿಮ್ಗ ಸಂದೇಶ ಕೊಡ್ತೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 2ನೇ ವಚನ ಒಂದು ಸಾಕಾರೆ. ನಾನು ನಿಮಗೆ ಸುಬೋಧೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ. ಹಲ್ಲೆಲೂಯ. ಏನಂತ? ನಾನು ನಿಮಗೆ ಸುಬೋಧೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ. ಮತ್ತೆ ಗೊತ್ತಾ, ಆತನ ಉಪದೇಶಗಳು ನಮ್ಮ ಒಳಗವರಿ ಅವರೇ ಉಪದೇಶ, ಆತನ ಉಪದೇಶ ನಮ್ಮಲ್ಲವರಿ. ಆ ಉಪದೇಶ ಆತನ ಬಲದ ಅದರಿ ಇಲ್ಲ. ಕ್ರಿಸ್ಮಸ್ ಆರಾಧನೆ 10 ಗಂಟೆ ಹಿಡಿದು 12 ಗಂಟೆ ನಾವು ಕಂಪ್ಲೀಟ್ಲಿ ಮುಗಿಸ್ತೇವೆ ಅಂದ್ರ ಇಲ್ಲಿ 10-15 ನಿಮಿಷ ಬಾಳಗಿದ್ರು ಅಬ್ಬರಿಲ್ಲ. ಮತ್ತ ಏನ್ ಮಾಡ್ತೇವ್ರಿ? ಏನು ತಿರಸ್ಕರಿಸ್ಲತ್ತೇವು? ಏನು? ಆತನ ಸುಬೋಧೆಯನ್ನು ನಾವು ಆತನ ವಾಕ್ಯ ನಾವು ತಿರಸ್ಕರಿಸ್ಲತ್ತೇವೆ, ಆತನ ಮಾತುಗಳನ್ನು ನಾವು ತಿರಸ್ಕರಿಸ್ಲತ್ತೇವೆ, ಆತನ ಸನ್ನಿಧಿ ನಾವು ತಿರಸ್ಕರಿಸ್ಲತ್ತೇವೆ. ಆತನ ಸ್ವೀಕರಿಸ್ತಕ್ಕಂಥವ್ರು, ಆತನ ಅಂಗೀಕರಿಸ್ತಕ್ಕಂಥವ್ರು, ನಾನು ರಕ್ಷಣೆ ಹೊಂದಿದ, ನಾ ದೀಕ್ಷಾಸ್ನಾನ ಮಾಡ್ಕೊಂಡಿದ್ದ, ನಾ ಪರಿಶುದ್ಧನಾಗಿದ್ದ, ನಾ ಪರಿಶುದ್ಧನಾಗಿ ನಾ ಜೀವಿಸಲಿದ್ದ ಅಂತಕ್ಕಂಥ ಪ್ರತಿ ಒಬ್ಬರು ಆತನ ಉಪದೇಶವನ್ನು ನಾವು ಮಾಡ್ತಿದ್ದೆವು ಬಿಟ್ಕೊಡಕ್ಕೆ. ಆತನ ಉಪದೇಶ ನಮ್ಮೊಳಗ ನೆರವೇರಿಸಕ್ಕಂಥದ್ದಲ್ಲ, ಆತನ ಉಪದೇಶಗಳು ನೀವು ನೆರವೇರಿಸಕ್ಕಂಥ ಕೂಡ ನೀವಲ್ಲ. ಆದ್ರೆ ಒಂದ್ ಮಾತು ನಿಮ್ಮ ಜೀವನದಲ್ಲಿ ಚಂದ ನೆನ್ಪಿಟ್ಕೊಳ್ರಿ. ನೀವು ಆತನ ಬೋಧನೆಯನ್ನು ಬಿಡದೆ, ಆತನಲ್ಲಿ ಎಡೆಬಿಡದೆ ನೀವು ಪ್ರಾರ್ಥನೆ ಮಾಡಿ, ಆತನ ಸನ್ನಿಧಿಯಲ್ಲಿ ಎಡೆಬಿಡದೆ ಇತ್ತು, ಆತನ ಸಮ್ಮುಖದಲ್ಲಿ ಎಲ್ಲ ವಿಷಯದಲ್ಲಿ ಒಳ್ಳೆಯವರಾಗಿದ್ದು, ನೀತಿವಂತರಾಗಿದ್ದು ನೀವು ಮುಂದಕ್ಕೆ ಹೋಗೋದಾದ್ರೆ ನಿಮ್ಮ ಜೀವನ ನಿಮ್ಮ ಉನ್ನತ ಸ್ಥಾನಕ್ಕೆ ತೆಗೆದುಕೊಳ್ಳತಕ್ಕಂಥ ಪ್ರೇರಣೆ. ನಿತ್ಯ ಜೀವಕ್ಕೆ ಹೋಗ್ಬೇಕಾದ್ರೆ ಬಹಳಷ್ಟು ಕಷ್ಟ, ಬಹಳಷ್ಟು ಶ್ರಮೆ, ಬಹಳಷ್ಟು ಕಣ್ಣೀರು ಪ್ರೇರೆ. ಇಲ್ಲ ಯಾರೋ ಹೊಡೆದ್ರು ಗಾಳಗಳು ಆಡ್ತೇವೆ, ಯಾರೋ ಬೈದರು ಅವ್ರ ಮುಖ ನೋಡಿದೆವು, ಯಾರು ಏನಿದ್ರೆ ಅವ್ರಿಗೆ ನಾವು ದೂರವಾಗಿ ನಾವು ಹೋಯ್ತು. ಆದ್ರೆ ಪ್ರೇರೆ ದೇವರಿಗೆ ದೂರ ಆಗಲ್ಲ, ಪ್ರಯತ್ನ ಮಾಡಬೇಕು. ಮಾನವರಿಗೆ ದೂರ ಪರವಾಗಿಲ್ಲ, ಅದು ದೇವರ ಕೆಟ್ಟವರು ನೋಡಿ ಉರಿಗೊಳ್ಳಬೇಡ, ಕೆಟ್ಟವರು ನೋಡಿ ತಿರಸ್ಕರಿಸಬೇಡ. ಆದ್ರೆ ನಿನ್ನ ಮಾರ್ಗ ನಿನಗ ದೃಢವಾಗಿರ್ಲಿ ಎಂಬುದಾಗಿ ನಾವು ಆಗ್ತಿರೋ ಪ್ರಯತ್ನ. ನಾವು ಆತನ ಸುಬೋಧೆಯನ್ನು ಏನ್ ಮಾಡ್ತಕ್ಕಂಥ ನಾವು ತಿರಸ್ಕರಿಸ್ತೇವೆ. ದೇವ ವಾಕ್ಯ ಬಿಡಬೇಡ್ರಿ ಆತನ ಬೋಧನೆ, ಆತನ ಉಪದೇಶವನ್ನು ಬಿಡಬೇಡ್ರಿ. ಆತನ ಉಪದೇಶವನ್ನು ಹಿಡ್ಕೊಂಡು ಆತನ ಉಪದೇಶ ಅನುಸಾರವಾಗ ನೀವು ನಡಿಲಕ್ಕ ನೀವು ಪ್ರಯತ್ನ ಪಡ್ರಿ. ನಿಮ್ಮ ಧನ ಇದ್ದಿರ್ಬೋದು, ಐಶ್ವರ್ಯ ಇದ್ದಿರ್ಬೋದು, 100 ಮಂದಿ ನಿಮ್ ಕೈಗಳ ದುಡ್ಡಕ್ಕಂತರಾಗಿದ್ದಿರ್ಬೋದು,
ನೀವು ಎಂತ ಸ್ಥಿತಿ ಎಂತ ಸ್ಥಾನದಲ್ಲಿ ನೀವು ಇದ್ದಿರ್ಬೋದು, ಉನ್ನತ ಸ್ಥಾನದಲ್ಲಿ ನೀವು ಇದ್ದಿರ್ಬೋದಾದ್ರೆ ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಪ್ರಯಾಸ ಪಡೋದಕ್ಕಾಗಿ ನಾವೆಲ್ಲರೂ ಪ್ರಯಾಸ ಪಡಬೇಕ್ರಿ. ಒಬ್ಬರನ್ನೇನಾಗಲ್ಲ. ಪರಲೋಕದಲ್ಲಿ ಎಲ್ಲರಿಗೂ ಅದೇ ಸ್ಥಳ ಕೊಟ್ಟನ್ರಿ. ಸೇವಕರಿಗೆ ಅದೇ ಸ್ಥಳ ಕೊಟ್ಟನ, ಆತನ ವಿಶ್ವಾಸಿಗಳು ಅದೇ ಸ್ಥಳ ಕೊಟ್ಟನ, ಭಕ್ತರಿಗೆ ಅದೇ ಸ್ಥಳ, ಎಲ್ಲರಿಗೆ ಸೇವಕ ಭಕ್ತ ಎಲ್ಲರಿಗೆ ಚರ್ಚಿನಾಗ ಆಲಯದಿ ಇದು ಒಂದು ಪೈಪ್ ಸುಡುತ್ತವ್ರಿಗೆ ಕೂಡ ಅಲ್ಲಿ ಆಲಯ ಕೊಟ್ಟಂತೆ. ಸೇವಕರಿಗೆ ಅದೇ ಸ್ಥಳ ಕೊಟ್ಟನ, ಎಲ್ಲರಿಗೆ ಅದೇ ಹುಡುಕ್ತಕ್ಕಂಥವ್ರಿಗೆ, ಚರ್ಚಿನ ನೀಟ್ನೆಸ್ ಕ್ಲೀನ್ ಮಾಡ್ತಕ್ಕಂಥವ್ರಿಗೆ, ಚರ್ಚಿನ ದುಡಿತಕ್ಕಂಥವ್ರಿಗೆ, ಪ್ರತಿಯೊಬ್ಬರಿಗೆ ಭಕ್ತರಿಗೆ ಯಾರ್ಯಾರು ಆತನ ಉಪದೇಶವನ್ನು ಹಿಡ್ಕೊಂಡು ಉಪದೇಶ ಅನುಸಾರವಾಗಿ ನಡೆದರು ಅವರೆಲ್ಲರಿಗೆ ಪರಲೋಕದಲ್ಲಿ ಒಂದೇ ಸ್ಥಳ ಕೊಟ್ಟರು. ಆ ಸ್ಥಳ ಯಾರು ಬದಲಾಯಿಸಲಿಕ್ಕಾಗಲ್ಲ. ಈ ಲೋಕದ ನಮ್ಮ ಹೆಸರು ಬದಲಾಯಿಸಿರ್ಬೋದು, ಈ ಲೋಕದ ನಮ್ಮಲ್ಲಿರ್ತಕ್ಕಂಥ ಬ್ಯಾಂಕಿನಾಗ ಧನ ಐಶ್ವರ್ಯಗಳೆಲ್ಲ ಬೇರೆ ಬೇರೆ ಆಗ್ಬೇಕು, ಬ್ಯಾಂಕಿಂಗ್ ಹ್ಯಾಕ್ ಮಾಡಿ ಟ್ರಾನ್ಸ್ಫರ್ ಮಾಡ್ಬೋದಿರ್ಬೋದು. ಪರಲೋಕದ ಅಕೌಂಟ್ದಾಗಿದ್ದು ಒಂದು ಪೈಸಾ ಕೂಡ ನೀನು ಯಾರು ತೆಗಿಲಕ್ಕಾಗಲ್ಲ. ಒಂದು ಪೈಸಾ ಒಲಿರ್ತಕ್ಕಂಥ ನಿಮ್ಮ ಆಶೀರ್ವಾದ, ಪರಲೋಕದ ಧನೈಶ್ವರ್ಯ ನಿನ್ನಿಂದ ಯಾರು ಕದ್ಕೊಳ್ಳಕ್ಕಾಗಲ್ಲ ಸಾಧ್ಯ ಪ್ರಿಯರೇ. 100,000 ರೂಪಾಯಿ ಬಾಕ್ಸ್ ಡಬ್ಬಿದ ಹಾಕಿ ಭರವಸೆ ಡೆಡಿ ತಗ್ರಿ ಅದು ಬುರ್ಸ್ಕೊಂಡಿದ್ರು ಪ್ರಿಯರೇ. ನಿತ್ಯ ಜೀವನದಲ್ಲಿರ್ತಕ್ಕಂಥ ಹಣ ಎಂದಿಗೂ ಬುರ್ಸ್ಕಟ್ಲಕ್ಕೆ ಸಾಧ್ಯ ಇಲ್ಲ. ಸದಾಕಾಲ ನಿವಸಿಸ್ತಕ್ಕಂಥದ್ದು ಅದು ಕೆಟ್ಟು ಹೋಗಲ್ಲ, ಕಳೆದು ಹೋಗಲ್ಲ, ವಾಸನಲ್ಲ, ನಾದು ಹೋಗಲ್ಲ, ಏನಾಗಲ್ಲ ಪ್ರೇರೆಯಲ್ಲಿ ಸದಾಕಾಲ ಜೀವಿಸ್ತಕ್ಕಂಥದ್ದಾಗಿರ್ತದೆ ಪ್ರೇರೆ. ಆಗ ಇಲ್ಲಿ ಒಂದು ವಾಕ್ಯದರ್ಶನವಾಗಿ ನಾವು ನೋಡ್ತೇವೆ. 4ನೇ ಅಧ್ಯಾಯ 26ನೇ ವಚನ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲೆಂಬುದಾಗಿ. ಒಂದು ಮಾತಾಡದೆ ಸ್ಯಾಂಡಲ್ಸ್ ಹೆಣ್ಮಕ್ಳು, ಹಿಲ್ಸ್ ಸ್ಯಾಂಡಲ್ಸ್ ಏನು ಉದ್ದಿರ್ತಕ್ಕಂಥ ಅಥವಾ 2-3 ಇಂಚ್ ಇರ್ತಕ್ಕಂಥ ಸ್ಯಾಂಡಲ್ಸ್ ನೀವು ಹಾಕೊಂಡಿರಿ ಅಂತ ಹೇಳ್ಬೋದು. ಮಾತು ಎಕ್ಸಾಂಪಲ್ ಹೇಳ್ತೇನೆ. ನಾಯಿ ಹಿಡಿದ್ರೆ ಏನ್ ಮಾಡ್ತೀರಿ? ಅಲ್ಲೂಯ ಸತ್ಯ ಹೇಳ್ತೇನೆ. ನಾಯಿ ಹಿಡಿದ್ರೆ ಏನ್ ಮಾಡ್ತೀರಿ? ಕಚ್ಚಿಸ್ಕೊತೀರಿ. ಯಾಕ? ಅದ್ರಿಂದ ಬಿಡಿಸ್ಕೊಂಡು ಓಡ್ಲಕ್ಕ ಆಗಲ್ಲ. ಆಯ್ತದ? ಓಡ್ಲಕ್ ಹೋಗ್ತೀರಿ, ಅದು ನಿಮ್ಗೆ ಹಿಡಿದೇ ಹಿಡಿತದೆ. ಯಾಕಂದ್ರೆ ಅದು ಪುನಃ ಇರ್ತದ. ಈಗ 4 ಇಂಚ್ ಸೈಡ್ ಹಾಕ್ತಾರೆ. ಈಗ ಕಂಪಲ್ಸರಿ ಈಗ ನಾ ಹಿಡಿತಾ ಅಂತ ಅದಕ್ಕೆ ಬರೋದು. ಯಾಕಂದ್ರೆ ಓಡ್ಲಕ್ ಬರೋದು, ಅದು ಹಿಡಿದ್ರೆ ಕಡಿಲಕ್ ಬರೋದು. ಅದು ಕಂಪಲ್ಸರಿ ಕಚ್ಚೆ ಕಸೋದ್ರಿ. ಅದೇ ತರ ನಿನ್ನ ಮಾರ್ಗ ಒಂದು ವೇಳೆ ದೃಢವಾಗಿಲ್ಲ, ಸೈತಾನ ಸುಮ್ಮನೆ ಬಿಡಲ್ಲ. ನಿನ್ನ ಮಾರ್ಗ ದೃಢವಾಗಿಲ್ಲ, ನಿನ್ನ ಪೊಸಿಷನ್ ಮಜಬೂತಿಲ್ಲ, ನೀ ಕಟ್ಟಿರ್ತಕ್ಕಂಥ ಮನೆ ಸರಿ ಇಲ್ಲ, ನೀ ಕಟ್ಟಿರ್ತಕ್ಕಂಥ ಮನೆಗೆ ಪಿಲ್ಲರ್ಸ್ ಬುನಾದಿಗಳು ಸರಿಯಾಗಿಲ್ಲ ಅಂದ್ರ ನಿನ್ನ ಮನೆಗೆ ಸೈತಾನನು ಸುಮ್ಮನೆ ಬಿಡಲ್ಲ ಪ್ರಿಯ. ಎಲ್ಲ ಜನ ಮೇಲೆ ಉತ್ತಮ ಅದ್ಭುತ ಈ ಹೃದಯ ಎಂಬ ಮನೆ ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡಿದ್ರ ಬಿದ್ದೊಳಕ್ ಸಾಧ್ಯ ಇಲ್ಲ. ಸೈತಾನ ಎಂದಿಗೂ ಅಗಲಿಸ್ಲಕ್ ಸಾಧ್ಯ ಇಲ್ಲ. ಸೈತಾನ ಅಧಿಕಾರ ನಿಮ್ಮ ಮೇಲೆ ನಡಿಲಕ್ ಸಾಧ್ಯ ಇಲ್ಲ ಪ್ರಿಯ. ಅದಕ್ಕ ನೀ ನಡೆಯುವ ದಾರಿಯನ್ನು ಸಮ ಮಾಡಿಕೋ, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರ್ಲಿ ಪ್ರಿಯರೇ. ಮೊದಲನೇದು ಆತನ ಸದುಪದೇಶವನ್ನು ಹಿಡ್ಕೊಂಡು ಕಾಪಾಡ್ಕೊಂಡಿರು. ಆತನ ಸದುಪದೇಶ ಎಲ್ಲಿರ್ತದೋ ಅಲ್ಲಿ ನಿನ್ನ ಮಾರ್ಗಗಳ ದೃಢವಾಗಿರ್ಬೇಕು. ಆತನ ಸದುಪದೇಶ ನಿನ್ನ ಒಳಗಿಲ್ಲ ಅಂದ್ರ ನಿನ್ನ ಮಾರ್ಗಗಳು ದೃಢವಾಗಿರ್ಲಕ್ ಸಾಧ್ಯ ಇಲ್ಲ. ಪದೇ ಪದೇ ಬಿದ್ದೋಯ್ತಿ, ಗಳಿಗೆಗಳಿಗೆ ಬಿದ್ದೋಯ್ತಿ, ದಿನ ಬಿದ್ದೋಯ್ತಿ. ನಡ್ತಕ್ಕಂಥ ಮಾರ್ಗ ನಿನ್ನ ಸರಿಯಾದ್ರೆ ನೀ ಸರಿ ಮಾಡ್ಕೋ. ನೀ ಸರಿ ಮಾಡ್ಕೊಳ್ಳೋದಾದ್ರೆ ದೇವರಲ್ಲಿ ಉನ್ನತ ಹೆಸರು ಬೇರೆ, ಉನ್ನತ ಹೆಸರು ದೇವರು ಒಳ್ಳೆ ಕಾರ್ಯ ದೇವರಿಗೆ ಒಳ ಮಾಡ್ತಾನೆ. ನಿನ್ ಕುಟುಂಬದ ಸಂತೋಷ, ಸಮಾಧಾನ, ಸಮೃದ್ಧಿ ಯಾವಾಗಲೂ ಇರ್ತದೆ ಪ್ರೇರೆ. ಎಂದೂ ನಿಮ್ಗೆ ಸಾಧ್ಯ ಇಲ್ಲ. ಪರಲೋಕದ ಬಸ್ ನೀ ಏರ್ಲಕ್ಕಿಂದ್ರೆ ಎಲ್ಲ ಜನ ಹಾದಿ ಬಿಟ್ಕೊಡ್ತಾರೆ ಪ್ರೇರೆ. ಎಲ್ಲ ಜನ ಹಾದಿ ಬಿಟ್ಕೊಡೋದು ಮಾತಾಡ್ತೇನೆ ನಿಮ್ಗ. ಈ ಚರ್ಚ್ ಎಲ್ಲ ಕಂಪ್ಲೀಟ್ಲಿ ತುಂಬೋಗ್ಯದ, ಹೊರಗೆ ನಡೆದ ಅಂತ ಹೇಳಿದ್ರಿ. ಈ ಚರ್ಚಿಗೆ ಸಂಬಂಧಪಟ್ಟಂತ ಪಾಸ್ಟರ್ ಆಗ್ಲಿ, ಪಾಸ್ಟರ್ ಆಗ್ಲಿ, ಪಾಸ್ಟರ್ ಕೊಟ್ಟಂತ ಮಕ್ಕಳಾಗ್ಲಿ ಅವ್ರು ಹುಂಟ್ರದ್ರ ದಾರಿ ಬಿಟ್ಕೊಡ್ತಾರೆ ಅಥವಾ ಅಡ್ಡ ಹಿಡಿರ್ತೀರಿ? ದಾರಿ ಬಿಡ್ತೀರಿ, ಅಡ್ಡ ನಿಂತಿರ್ತೀರಿ? ಅಡ್ಡ ನಿಂತಿದ್ರೆ ಯಾರಂತವ ಬಾಗಲ್ದವ್ರು ಪಾಸ್ಟರ್ ಪ್ರೀತಿ ಮಾಡ್ತಕ್ಕಂತ ಇದ್ರ ಮತ್ತ
ಮಾಡ್ತಂದ್ರ ಪಾಸ್ಟರ್ ಸಾವಿರ ಮಕ್ಕಳಲ್ಲ ಪೂರ 4 ಕಂಬುಗಳು ಇದ್ದವ್ರಿಗೆ ಬಿಡುಗಡೆ ಹಾದಿ ಬಿಟ್ಬಿಡವ್ರಿಗೆ ಹಾದಿ ಬೇಡ ಅವ್ರು ಎಲ್ತಾನೆ ಬರ್ತಾರ. 4 ಮಂದಿ ಹಾದಿ ಪಾಪ ನುಗ್ತಾ ಇರ್ತಾರೆ. ಈ ಕಡೆ ಮಂದಿ ನುಗ್ಕೊಂಡು ಪಾಸ್ಟಪ್ಪನಿಗೆ ಪಾಸ್ಟರ್ ಮಕ್ಕಳಿಗೆ ನೂಕಿ ಪೂರ ಮಂದಿಗೆಲ್ಲ ಅಡಚಣೆ ಮಾಡಿಕೊಂಡು ಅವ್ರು ಯಾವ ಸ್ಥಳದಲ್ಲಿ ಕೂಡ್ಬೇಕಿರ್ಬೇಕು ಆ ಸ್ಥಳ ತನ್ನ ಬರ್ತಾರೆ. ಅಂದ್ರ ಮಾರ್ಗಗಳು ಏನಿರ್ತಾವ ದಡವಾಗಿರ್ತಾವ. ಆ ಮಾರ್ಗ ಕೊಡ್ತಾ ಬಂದ್ರೆ ಯಾರು? ನೀವೇ. ಒಂದ್ ವೇಳೆ ನೀವು ಸರಿ ಅಂದ್ರ ಆ ಪರಲೋಕದ ಬಸ್ಸಿಗೆ ನೀವು ಹೋಗೋದ್ರೆ ಎಲ್ಲ ತಡಿತಾರ. ನೀವು ಸರಿ ಇದ್ದಿದ್ರ ತೂತರಿ ಧ್ವನಿ ಹೊಡೆ ನಿಮ್ಮನ್ನು ಸ್ವೀಕರಿಸ್ತಾರ. ಒಳಗೆ ಬರ್ರಿ. ಅಲ್ಲಿ ಸ್ವಾಮಿ ಹೇಳ್ತಾನ, ನನ್ನ ಮಗನ ಬಿಡು ಅದ್ ನನ್ನ ಮಗಳ ಬಿಟ್ಕೊಡ್ದ ದಾರಿ ಬಿಟ್ಕೊಡ್ರ ಸುಮ್ಸಾಮ್ ಅದ್ಭುತವಾಗಿ ಬೆಳಕು ಪ್ರಕಾಶಿಸಿಕೊಂಡು ತೇಜೋಮಯ ಆಕಾಶದ ಮಂಡಲದಂತೆ ನಕ್ಷತ್ರಗಳ ಹಾಗೆ ಹೊಳೆಯುತ್ತಾ ಪ್ರಕಾಶಿಸುತ್ತಾ ನಾವು ಮುಂದುವರಿತಕ್ಕಂಥದ್ದಾಗಿರ್ತೇವೆ. ಯಾರು ಖಾಲಿ ಪಾಸ್ಟರ್ನ ಅಥವಾ ತನ್ನ ಸನ್ನಿಧಿಯಲ್ಲಿ ಬೆಳಕು ಧರಿಸತಕ್ಕಂಥರ ಈ ಲೋಕದ ನಮ್ಮ ಜಯ ಕೊಡ್ತೀರ ಅಷ್ಟೇ. ಈ ಲೋಕದ ಬಿಟ್ಕೊಡ್ತೀರಿ. ಪಾದ್ರಿ ಸಾಹೇಬ್ ಆಗ್ಲಿ ಪಾದ್ರಮ್ಮ ಆಗ್ಲಿ ಪಾಸ್ಟರ್ ಮಕ್ಕಳಾಗ್ಲಿ ಪಾಪ ಮಾಡ್ತಕ್ಕಂಥರಾಗಿದ್ದೀರಿ ಅಂದ್ರ ಪರಲೋಕದ ಬಸ್ಗೆ ನಾವು ಏರ್ಬಿಡ್ತೀರಿ. ಕೊನೆ ಲಾಸ್ಟ್ ಎಲ್ಲರ ಜನರ ಕಣ್ಣಾಗಿ ಬರ್ತದ. ಎಲ್ಲರ ಜನರ ಕಣ್ಣಾಗಿ ಬಿಡು ಕೊಡ ತುಂಬಿರ್ತದ. ಟ್ಯಾಪ್ ಓಪನ್ ಮಾಡ್ತಾರ, ಬೀಳ್ತಿರ್ತಾವ. ಆದ್ರೆ ಪರಲೋಕದ ಬಸ್ ಇವರಿಗೆ ಹಾದಿ ಸಿಗಲ್ಲೇ ಸಿಗ್ತದ. ಸರಿ ಇಲ್ಲ ಸಿಗ್ತದ? ಸರಿ ಇಲ್ಲದವರಿಗೆ ಸಿಗ್ತದ? ಪಾಸ್ಟರಲ್ಲಿ ವಿಶ್ವಾಸರಲ್ಲಿ ಭಕ್ತರಲ್ಲಿ ಯಾವನೇ ಆಗಲಿ ನಿನ್ನ ಹೃದಯ ಸರಿಯಿಲ್ಲ, ನಿನ್ನ ಮಾರ್ಗಗಳು ದೃಢವಾಗಿಲ್ಲ, ಆತನ ಉಪದೇಶವನ್ನು ಸಿರಿತನ ಮಾತುಕೊಂಡನು ಅಲ್ಲ ಅಂದ್ರ ಎಲ್ಲ ನಿನ್ನ ಗಳಿಸಿ ಪರಲೋಕ ಮಾರ್ಗ ಮಾತ್ರ ನೀವು ಹೋಗಬೇಕಾದಂತನು ಅಲ್ಲೇ ನಾವು ಪ್ರೇರಿ. ಆದ್ರೆ ನಿನ್ನ ಮಾರ್ಗಗಳು ಹೆಂಗಿರ್ಬೇಕು? ನಿನ್ನ ಜೀವನ ಎಂಬ ಮಾರ್ಗ, ನಿನ್ನ ಜೀವನ ಎಂಬ ಕೊನೆಗಡೆ ಹೆಂಗಿರ್ಬೇಕು? ಅದ್ಭುತ ಪಾತ್ರರಾಗಿ ಬೆಳಕಿನವರಂತೆ ನಡ್ಕೊಂಡು ಆ ಬೆಳಕನ್ನು ಸ್ವೀಕರಿಸುವಾಗ ಬೆಳಕಿನವರಂತೆ ನಡ್ಕೊಂಡು ಜೀವನದಲ್ಲಿ ಕುಂದ್ಕೊಳ್ಳೋಕೆ ಸಾಧ್ಯ. ಎಲ್ಲೂ ಯಾವುದೋ ಕುಂದುಕೊರತೆ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಪ್ರೇರಿ. ಯಾಕಂದ್ರೆ ಕ್ರಿಸ್ತನ ಮಕ್ಕಳಾಗ್ತೀನಿ ಕಾರಣ ಆ ಮಾರ್ಗ ನಮಗೆ ದೃಢವಾಗಿರ್ತದ. ಆ ಮಾರ್ಗದಲ್ಲಿ ಅದ್ಭುತವನ್ನು ನೋಡಿದ್ದು ಈ ಲೋಕದಲ್ಲಿ ಅಷ್ಟೇ ಇರ್ತದೆ. ಯಾಕಂದ್ರೆ ಈ ಲೋಕದಲ್ಲಿ ಯೇಸುಸ್ವಾಮಿ ಕೂಡ ಹೆಸರು ಸಿಕ್ಕದನ್ರಿ. ಯೇಸುವಿಗೆ ಹೆಸರು ಸಿಕ್ಕದ? ಯೇಸುವಿಗೆ ಹೆಸರು ಸಿಕ್ಕಿದ್ರಿ. ಯೇಸು ಮಕ್ಕಳು ಕೂಡ ಹೆಸರ ಸಿಗಲ್ಲ. ಯೇಸುವಿಗೆ ಸ್ವಂತ ಜನರು ಯೇಸುವಿಗೆ ಸ್ವೀಕರಿಸಿಲ್ಲ, ಅಂಗೀಕರಿಸಲಿಲ್ಲ. ಅದೇ ತರ ಯೇಸು ಕ್ರಿಸ್ತ ನಂಬಿದವರಿಗೆ ಕೂಡ ಈ ಲೋಕದ ಜನರು ಅಡಚಣೆ ಮಾಡ್ತಾರ, ಸ್ವೀಕರಿಸಿಲ್ಲ. ಅನೇಕ ಅಭ್ಯರ್ಥಿಗಳು ಮಾಡ್ತಕ್ಕಂಥರಾಗಿರ್ತಾರ. ಆದರೆ ಪರಲೋಕದ ಮಾರ್ಗಕ ಮಕ್ಕಳಿಗೆ ಬರ್ತದ ಅದ್ಭುತವಾದ ದಾರಿ ಅವರಿಗೆ ಪ್ರೇರೆ. ಈ ಸ್ವಾಮಿ ಭೂಲೋಕದಾಗ ಬಂದಾಗ ಬೆಳಕು ಬಂದ ಪ್ರೇರೆ, ಪೂರ ಬೆಳಕಿನ ತುಂಬಿಸಲ್ಪಟ್ಟದ ಪ್ರೇರೆ. ಬೆತ್ಲೆಹೇಮ್ ಪ್ರಾಂತ ನಜರತ್ ಎಂಬ ಹೆಸರು ಹೊಂದಿರ್ತಕ್ಕಂಥವನು. ಆ ಪ್ರಾಂತವೆಲ್ಲ ಬೆಳಕಿನ ಪ್ರೇರೆ. ಬೆತ್ಲೆಹೇಮ್ ವಿಷಯದಲ್ಲಿ 1-2 ಮಾತು ನಿಮ್ನ ಆಡಿ ನಾನು ಮುಕ್ತಪಡಿಸೋ ಸಮಯ ಆಗುತ್ತದ. 1-2 ನಿಮಿಷ ನಾ ಬೆತ್ಲೆಹೇಮ್ ವಿಷಯದಲ್ಲಿ ಮಾತಾಡ್ತಾರೆ. ಬೆತ್ಲೆಹೇಮ್ದಾಗ ಯಾಕೆ ಅಷ್ಟು ಪ್ರಾಂತ ಬೆಲೆ ಉಳ್ಳದು, ಯಾಕೆ ಅದ್ಭುತವಾದ ಪ್ರಾಂತವನ್ನು ಹೆಸರು ಹೊಂದೋದು ಗೊತ್ತನ? ಬೆತ್ಲೆಹೇಮ್ದಾಗ ಬ್ರೆಡ್ ಡಬಲ್ ರೊಟ್ಟಿ ಅಂತೇವಲ್ಲ ನಾವು, ಬಹಳ ರುಚಿ ಅಂತ ಇದೆ, ಬಹಳ ರುಚಿ. ಆ ಬ್ರೆಡ್ ಆ ಡಬಲ್ ರೊಟ್ಟಿ ಇಷ್ಟು ಟೇಸ್ಟ್ ಇರ್ತಂತ ಸುಮ್ಮನೆ ಖಾಲಿ ನಾವು ತಿಂದ್ರಿಗೆ ಒಂದೇನೋ ಒಂದು ಎಲ್ಲ ಕಲ್ಸ್ಕೊಂಡ್ ತಿನ್ನೋದನ್ನಪ್ಪ ರುಚಿ, ಒಂದು ಜೇನುತುಪ್ಪ ಹಚ್ಕೊಂಡ್ ತಿನ್ನೋದನ್ನಪ್ಪ ಒಂದು ರುಚಿ. ಬೆತ್ಲೆಹೇಮ್ದಾಗ ರೊಟ್ಟೆ ರುಚಿ ಬರ್ತದೆ. ಅದಕ್ಕೆ ಬೆತ್ಲೆಹೇಮ್ ಅಂದ್ರೆ ಅದರ ಅರ್ಥ ರೊಟ್ಟೆಯ ಮನೆ ಎಂಬುದ. ಬೆತ್ಲೆಹೇಮ್ ಅಂದ್ರೆ ರೊಟ್ಟೆಯ ಮನೆ, ಅದರ ಅರ್ಥ ವ್ಯಾಪಾರ ಬಿಸ್ನೆಸ್ ಆ ರೊಟ್ಟಿಯಿಂದ ನಡೀತದ ಪ್ರಿಯರೇ. ಆ ರೊಟ್ಟಿಯಿಂದ ಆ ಪ್ರಾಂತಕ ಹೆಸರು ಬಂದದ. ಆ ರೊಟ್ಟಿಯಿಂದ ಒಳ್ಳೆ ಅದ್ಭುತ ಒಂದು ಬಿಸ್ನೆಸ್ ಆ ಪ್ರಾಂತ ನಡೆದದ. ಅನೇಕ ಪಟ್ಟಣಗಳಿಂದ ಪ್ರಾಂತಗಳಿಂದ ಪಾರ್ಸಲ್ ಹೋಗ್ತದ ಪ್ರಿಯರೇ ರೊಟ್ಟಿ. ಅದು ಆ ರೊಟ್ಟಿ ಅದು ಎಂದೂ ವಾಸನೆ ಬರ್ತಿಲ್ಲ ಅಂತ ಪ್ರೇರಿ. 8 ದಿನ 10 ದಿನ ತಿಂಗಳಾದ್ರೂ ಕೂಡ ರೊಟ್ಟೆ ವಾಸನೆ ಬರ್ತಿಲ್ಲ ಅಂತ ಪ್ರೇರಿ. ರುಚಿ ಆದ್ರೆ ಗೊತ್ತಿಲ್ಲ ಅಂತ ಪ್ರೇರಿ. ಅಷ್ಟು ರುಚಿಕರವಾಗಿರ್ತಕ್ಕಂಥ ಒಂದು ರೊಟ್ಟಿ ಬೆತ್ಲೆಹೇಮ್ ಪ್ರಾಂತದಲ್ಲಿ ನಡೀತಕ್ಕಂಥ ಪ್ರೇರಿ. ಅದೇ ಒಂದು ಪ್ರಾಂತದಲ್ಲಿ ಈ ಸ್ವಾಮಿ ಜನಿಸಿ ಬಂದ ಪ್ರೇರಿ. ಬೆತ್ಲೆಹೇಮ್ ಪ್ರಾಂತಕ್ಕೆ ಒಂದು ರೊಟ್ಟೆಗೆ ಅಷ್ಟು ಅದ್ಭುತವಾದ ಒಂದು ಹೆಸರು, ಅದ್ಭುತವಾದ ಒಂದು ರುಚಿ ಅದ. ಆದ್ರೆ ಯೇಸು ಸ್ವಾಮಿ ಒಳಗಂದ್ರ ನೀನು ಕೂಡ ಅದೇ ಒಂದು ರೊಟ್ಟೆ ರುಚಿಯಿಂದ ಒಳಗೆ ಬರ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಧರಿಸಿಕೊಂಡೆ ಅಂದ್ರ, ಯೇಸು ಕ್ರಿಸ್ತನ ಮಗನಾಗಿ ಜೀವನ ಮಾಡ್ತಂದ್ರ ಅದೇ ಒಂದು ರೊಟ್ಟೆ
ನಿನ್ನೊಳಗಿರ್ತದ ಅದೇ ಒಂದು ವಾಸನ, ಅದೇ ಒಂದು ರುಚಿ, ಅದೇ ಒಂದು ಪಾತ್ರ ನೀವಾಗಿರ್ಲಾಕ ಸಾಧ್ಯ ಅದ ಪ್ರಿಯರೇ. ಅದ್ರ ಮೊದಲ ವಿಷಯದ ಏನ್ ವಾಕ್ಯ ಕೇಳಿದವ್ರಿ? ಹಲ್ಲೆಲೂಯಾ. ಮೊದಲೇನು ಕೇಳಿದೆವು? ಏ ಸ್ವಾಮಿ ಲೋಕದಲ್ಲಿ ಜನಿಸಿ ಬಂದನಾದ್ರೆ ಆತನಿಗೆ ಸ್ಥಳ ಸಿಗಲಿಲ್ಲ. ಸ್ಥಳ ಸಿಗಲಿಲ್ಲ. ಚಪ್ಪರದಾಗ ಗೋದಲಿಯಲ್ಲಿ ಸ್ವಾಮಿಗೆ ಮಲಗಿಸಲು ಪ್ರೇರಣೆ. ಎರಡನೇದು ಜೋಯಿಸರ್ ಪಂಡಿತರು ಬಂದ ನಕ್ಷತ್ರವನ್ನು ಕಂಡರ ನೋಡಿ ಏನ್ ಮಾಡಿದ? ಅತ್ಯಂತ ಸಂತೋಷ ಪಟ್ಟರು ಪ್ರೇರಣೆ. ಅತ್ಯಂತ ಎಲ್ಲೂ ಸಿಗಲಂತ ಸಂತೋಷ ಪಟ್ಟರ. ತಿರುಗಿ ಎರಡನೇ ವರ್ಷದಲ್ಲಿ ನಾವು ನೋಡ್ತೇವೆ ಅಪೊಸ್ತಲನ ಪೌಲ ಏನಪ್ಪ ನಾನೇ ಪಾಪಿ ಮುಖ್ಯಸ್ಥನೆಂಬುದಾಗಿ, ನಾನೇ ಮುಖ್ಯ, ಪಾಪ ಮಾಡೋದು ನಾನೇ ಮುಖ್ಯನೆಂಬುದಾಗಿ ಪೌಲ ಸ್ಪಷ್ಟವಾಗಿ. ಮೂರನೇದು ಏನ್ ಕೇಳಿದೆವು? ಕೇಳಿದೆವು ನಾವು ದೇವರು ನಮ್ಮನ್ನು ಉಪದೇಶ ಮಾಡ್ತಾನಂತ ಆ ಉಪದೇಶ ನಾವು ಬಿಡಬಾರ್ದಂತೆ. ಕರೆಕ್ಟಾ? ಆತನ ಉಪದೇಶಿಸ್ತಾನ, ಆ ಉಪದೇಶ ನಾವು ಬಿಡಬಾರ್ದು. ಆ ಉಪದೇಶ ಬಿಡ್ಕೊಂಡು ನಾವು ಬದುಕೋದಂದ್ರ ಬರ್ಲೋಕದ ಬಸ್ ಆಗ್ತಿತ್ತು ನಮ್ಗ. ಎಲ್ಲರೂ ಹಾಲು ಬಿಟ್ಕೊಡ್ತಾರ. ಅವ್ರು ಬಿಟ್ಕೊಂಡು ಹಾಲು ಬಿಟ್ಕೊಂಡು ಹೋಗ್ಬಾರ ಮುಂದಿನ ಸೀಟ್ ಕೊಡ್ರಿ, ಮುಂದಿನ ಸೀಟ್ ಸೆಂಟ್ರಲ್ ಸೀಟ್ ಹಾಕ್ರ ಅವ್ರಿಗೆ ಒಳ್ಳೆ ಸೀಟ್ನವ್ರ ಕೂಡ್ಸ್ ಅಂತ ಹೇಳಿ ಮಾಡ್ತಾನ. ಎಲ್ಲ ಕೂತಾರ ನಿಂತು ಸರಿ ಮಾಡಿ ಯಾರ್ಯಾರು ಆತನ ಸ್ವೀಕರಿಸಿ ಯಾರ್ಯಾರು ಅಂಗೀಕರಿಸ್ತಾರೋ ಅವ್ರಿಗೆ ಮಾತ್ರನೇ ಆ ಬಸ್ಸಿನಾಗ ಒಳ್ಳೆ ಒಂದು ಅದ್ಭುತವಾದ ಸೀಟ್ ಮೇಲೆ ಕೂತು ಬರ್ಲೋಕದ ಮಾರ್ಗದಲ್ಲಿ ಅವರು ಪ್ರಯಾಣಿಸಬೇಕಾಗಿರ್ತಾರೆ. ಬೇರೆ ಈ ಕ್ರಿಸ್ಮಸ್ ಹಬ್ಬದ ಒಂದು ಸಂದೇಶ ನಿಮ್ಮೆಲ್ಲರ ಜೀವಿತಕ್ಕ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿರಲಿ. ಖಂಡಿತ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಪಡಿಸುತ್ತೇವೆ. ಪ್ರಾರ್ಥನೆ. ಸ್ತೋತ್ರಕರ್ತನೇ, ನಿಮಗೆ ಮಹಿಮೆಯಾಗಲಿ ಮತ್ತು ಒಳ್ಳೆ ವಾಕ್ಯ ನಮ್ಮ ಕೊಟ್ಟಿದ ಬಗ್ಗೆ ಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ, ಲಾಭವಾಗಿ, ಫಲವಾಗಿ ತಿಳಿಯುತ್ತದೆ. ಈ ಕ್ರಿಸ್ಮಸ್ ಹಬ್ಬದ ಒಂದು ಸಂದೇಶ ನಮ್ಮೆಲ್ಲರೊಳಗ ಜೀವನ ಬರುವಂತೆ, ನಮ್ಮೆಲ್ಲರೊಳಗ ಅದ್ಭುತ ಒಂದು ನಡೆದು ಒಂದು ಸಾಗುವಂತೆ ಇರಲಿ. ಯಾರು ಮರೆತುಕೊಳ್ಳಕ್ಕೆ ಸಾಧ್ಯ ಇಲ್ಲ, ಯಾರು ಮರೆತುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನ ಹಿಡಿದುಕೊಂಡು ಉಚಿತ ನೆರವೇರಿಸಿಕೊಂಡು ಒಂದು ಸಾಗುವಂತೆ ನೀವು ಪ್ರತಿಯೊಬ್ಬರಿಗೆ ಸಹಾಯ ಮಾಡಿ ನಡೆಸುವುದನ್ನು ಪ್ರಾರ್ಥಿಸ್ತಾರೆ. ದೇವರೇ, ಸ್ವಂತ ಛಲವನ್ನಾಗಿ ಕಲಿಸಿದ ಸ್ವಂತ ಛಲರು ಭೂಲೋಕದಲ್ಲಿ ನಿಮ್ಮನ್ನು ಇಷ್ಟಪಟ್ಟಿಲ್ಲಪ್ಪ. ಒಂದು ಕೊಟ್ಟಿಗೆ ಗೋದಲಿಯಲ್ಲಿ ಮಲ್ಲಿಕೊಂಡಿದ್ದಾರೆ, ಆದರೆ ಆ ಸ್ಥಳ ಎಲ್ಲ ಬೆಳಕು ಪ್ರಕಾಶ ಕಂಡಿಸಲು ಕಾಣಿಸ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟನಪ್ಪ. ಕಂಡನೆ ನಿನ್ನ ಮುಖಾಂತರವಾಗಿ ಭೂಲೋಕದ ಬೆಳಕೊಂಡ, ನಿನ್ನ ಮುಖಾಂತರವಾಗಿ ಭೂಲೋಕದಲ್ಲಿ ನಿಮಗೆ ರಕ್ಷಣೆ ಸಿಕ್ಕದ, ನಿನ್ನ ಮುಖಾಂತರವಾಗಿ ಘೋರ ಪಾಪಿಗಳು ನಿನ್ನ ಮುಖಾಂತರವಾಗಿ ಒಂದು ಅದ್ಭುತ ಪಾತ್ರರಾಗಿ ಜೀವಿಸ್ತಾರಪ್ಪ. ಕರ್ತನೆ, ಸದುಪದೇಶವನ್ನು ಬಿಡಬೇಳೆಂಬುದಾಗಿ ನಿನ್ನನ್ನು ಬೋಧಿಸುವೆನು. ಅದು ಬಿಡಬೇಳೆಂಬುದಾಗಿ ವಾಕ್ಯದಲ್ಲಿ ನಮ್ಮನ್ನು ಮಾತಾಡಿರ್ತಾರೆ. ನಿನ್ನ ಸದುಪದೇಶವನ್ನು ಯಾರು ಬಿಡ್ತಾರೋ ಅವ್ರ ಮಾರ್ಗಗಳು ದೃಢವಾಗಿ ಇಲ್ಲ ಸಾಧ್ಯ ಕಾಣ್ತಾರೆ. ಬೇರೆ ಒಂದು ವೇಳೆ ಸದುಪದೇಶವನ್ನು ದೇವರು ನಿಮ್ಮನ್ನು ಬೋಧಿಸುವಾಗ ಹಿಡ್ಕೊಳ್ರಿ. ಒಂದು ವೇಳೆ ಸದುಪದೇಶವನ್ನು ಹಿಡ್ಕೊಂಡಿದ್ರೆ ಅದ್ಭುತ ಒಂದು ಪಾತ್ರನಾಗಿ ಪಾತ್ರರಾಗದ ಸ್ಥಳದಲ್ಲಿ ಕಾಣುವಂತಹ ಸಾಧ್ಯತೆ. ಈ ಲೋಕದಂತೆ ಮಾನವರು ಯೇಸುವಿಗೆ ಬೆಲೆ ಸಿಕ್ಕಿಲ್ಲ, ಯೇಸು ಕ್ರಿಸ್ತನ ಮಕ್ಕಳಿಗೆ ಕೂಡ ಯಾವುದು ಬೆಲೆ ಸನ್ಮಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆದರೆ ಯೇಸು ಸ್ವಾಮಿ ಮಕ್ಕಳಾಗಿ ನಿಜವಾಗಿ ಜೀವಿಸುವುದಾದರೆ ನಿತ್ಯ ಜೀವವು ನಿಮಗದ ಪ್ರಿಯ. ಯಾವ ತರ ಜೋಯಿಸರಿ ಪಂಡಿತರು ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷ ಪಟ್ಟರು, ಈ ಲೋಕದ ಕ್ರಿಸ್ತನ ಮಕ್ಕಳಿಗೆ ದುಃಖ, ಕಣ್ಣೀರು, ಕಷ್ಟ, ವೇದನೆ ಅದ ಪರಲೋಕದಲ್ಲಿ ಅತ್ಯಂತ ಸಂತೋಷದ ಪ್ರಿಯ. ಆತನ ಹೆಸರಲ್ಲಿ ಅತ್ಯಂತ ಸಂತೋಷದ ಪ್ರಿಯ. ಅಲ್ಲಿ ಸಂತೋಷ ಯಾರು ನಿನ್ನ ತೆಗೆದುಕೊಳ್ಳುವ ಸಾಧ್ಯ. ಮಕ್ಕಳಿಗೆ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನೀವು ಮಾತಾಡಿದ್ದೀರಿ. ಮಕ್ಕಳು ವಾಕ್ಯವನ್ನು ಕೇಳಿದಂತವರೇ ಸ್ವೀಕರಿಸಿದ ಪ್ರಾರ್ಥನೆ, ವಾಕ್ಯದ ಅನುಸಾರವಾಗಿ ನಡೆಯಲಾಗುವಂತೆ ನೀವೇ ಸಹಾಯಕರಾಗಿ ನಾಯಕರಾಗಿ ನಡೆಸ್ತಾರೆ. ನಾವು ಪ್ರಾರ್ಥಿಸ್ತೇವೆ.
ಆದರೆ ನೀನೇ ಮಕ್ಕಳಿಗೆ ಆಧಾರನಾಗಿದ್ದು, ಸಹಾಯಕನಾಗಿದ್ದು, ನಾಯಕನಾಗಿದ್ದು ಅದ್ಭುತವಾಗಿ ನಡೆಸಬೇಕಾದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರವನ್ನು ಕೊಟ್ಟಿದ್ದು ವಾಕ್ಯದಲ್ಲಿ ಅದ್ಭುತವಾಗಿ ನಮ್ಮೆಲ್ಲರಲ್ಲಿ ಮಾತಾಡಿದ್ದು ನಮ್ಮೆಲ್ಲರ ಮೇಲೆ ನಮ್ಮನ್ನು ರಕ್ಷಿಸಿಕೊಂಡು